ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಪ್ರಾರಂಭವನ್ನು ಹಿಂದಿನ ಉಪನ್ಯಾಸದಲ್ಲಿ ನಾವು ಅನುಸಂಧಾನ ಮಾಡ್ತಾ ಬಂದ್ವಿ. ನಾವೆಲ್ಲರೂ ಮಾಡಬೇಕಾದದ್ದು ಭಾಗವತ ಧರ್ಮಾನುಷ್ಠಾನ. ಅದನ್ನು ಪರಿಚಯ ಮಾಡಿಸಲಿಕ್ಕೆ ಭಾಗವತ ಬಂದಿದೆ. ಅದನ್ನು ಅನುಷ್ಠಾನ ಮಾಡೋಣದರಿಂದ ಪ್ರಸನ್ನನಾಗ್ತಾನೆ ಭಗವಂತ. ಆ ಭಗವಂತನನ್ನು ಕುರಿತು ಭಾಗವತ ಹೇಳ್ತಾ ಇದೆ. ಭಗವಂತನ ವಿಷೀಕರಿಸದೆ ನಿರ್ಮತ್ಸರರಾದವರು, ಸಜ್ಜನರಲ್ಲಿ ಮಾತ್ಸರ್ಯ ಇಲ್ಲದೆ ಇರುವವರು, ಈ ಭಾಗವತಕ್ಕೆ ಅಧಿಕಾರಿಗಳು. ತಾಪತ್ರಯಗಳನ್ನು ಉನ್ಮೂಲನ ಮಾಡುತ್ತದೆ ಭಾಗವತ. ಭಗವಂತನ ವಿಶೇಷ ತಿಳುವಳಿಕೆ ಕೊಡುತ್ತದೆ. ಅಷ್ಟೇ ಅಲ್ಲದೆ ಶ್ರವಣ ಮಾಡ್ತೀನಿ, ಅಧ್ಯಯನ ಮಾಡ್ತೀನಿ ಅಂತ ಹೊರಟವನ ಹೃದಯದಲ್ಲಿ ಕೂಡಲೇ ಭಗವಂತ ಬಂದು ನೆಲೆಸ್ತಾನೆ. ಹೀಗೆ ವಿಷಯ, ಪ್ರಯೋಜನ, ಅಧಿಕಾರಿ ಸಂಬಂಧವನ್ನು ನಾವು ಭಾಗವತ ಗ್ರಂಥದ ಪ್ರಾರಂಭದಲ್ಲಿ ಕೇಳಿದ್ವಿ. ಇಂಥ ಶ್ರೀಮದ್ ಭಾಗವತದ 12 ಸ್ಕಂದದ ಸಾರ ಏನು? ಭಾಗವತದಲ್ಲಿ ಹೇಳಲಿಕ್ಕೆ ಹೊರಟಿರೋ ವಿಷಯಗಳ ಅನುಕ್ರಮಣಿಕೆ, ವಿಸ್ತಾರವಾದ ಅನುಕ್ರಮಣಿಕೆಯೂ ಇದೆ, ಸಂಕ್ಷಿಪ್ತವಾದದ್ದು ಇದೆ. ಬೆರಳೆಣಿಕೆಯಲ್ಲಿ ಭಾಗವತದ ಸ್ಕಂಧಗಳಲ್ಲಿ ಇಂತಿಂಥ ವಿಷಯಗಳಿದ್ದಾವೆ ಅಂತ ಹೇಳೂ ಸಂಗ್ರಹಿಸ್ತಾರೆ. ಅದನ್ನೂ ಮಾಡಬೇಕು. ಸಾಧ್ಯವಾದರೆ ವಿಸ್ತಾರವಾಗಿ ಒಂದೊಂದು ಸ್ಕಂಧಗಳಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅದನ್ನು ಚಿಂತನೆ ಮಾಡಬೇಕು. ಭಾಗವತ 12 ಸ್ಕಂಧ ರೂಪ, 360 ಅಧ್ಯಾಯಗಳನ್ನು ಒಳಗೊಂಡಿದೆ ಅಂತ ವಿವರಣೆ ಕೊಡ್ತಾರೆ. ಒಂದು ವರ್ಷಕ್ಕಿರುವ ದಿನಗಳ ಸಂಖ್ಯೆಯೂ ಅಷ್ಟೇ ಇದೆ. ಅದರ ಉದ್ದೇಶ ದಿನಕ್ಕೆ ಒಂದು ಅಧ್ಯಾಯದಂತಲಾದರೂ ಭಾಗವತವನ್ನು ಅನುಸಂಧಾನ ಮಾಡಲಿ ಅನ್ನೋದು ಇದೆ. 12 ಅನ್ನೋ ಸಂಖ್ಯೆ ಭಗವಂತನ 24 ರೂಪಗಳ ವಿಶೇಷತೆಯನ್ನು ತಿಳಿಸ್ತದೆ. 12 ಅನ್ನೋ ಸಂಖ್ಯೆ 24 ಅನ್ನೋದನ್ನು ತಿಳಿಸೋದು ಅಂದರೆ 24 ಭಗವಂತನ ರೂಪಗಳಿದ್ದಾವೆ. ಹಾಗಾದರೆ 24 ಹೇಳ್ಬೋದಿತ್ತಲ್ಲ ಕೇಶವಾದಿ. 12ಕ್ಕೆ ಅಭಿಪ್ರಾಯ ಏನು? 12ರ ಅಭಿಪ್ರಾಯ ಏನು? ಭಾಗವತ ಒಂದು ದೊಡ್ಡ ವೃಕ್ಷ, ಕಲ್ಪವೃಕ್ಷ.
ಇದು ಬೆಳೆದದ್ದು ಬೀಜದಿಂದ. ಬೀಜ ಯಾವುದು ಭಾಗವತಕ್ಕೆ? ಭಾಗವತದ ಬೀಜ 12 ಅಕ್ಷರದ ಮಂತ್ರ. ಹಾಗಾಗಿ 12 ಅಕ್ಷರದ ಮಂತ್ರವನ್ನು 12 ಸ್ಕಂಧವಾಗಿ ಹೆಮ್ಮರವಾಗಿ ಬೆಳೆಸಿದ್ದು ವೇದವ್ಯಾಸರು. ಬೀಜ ಯಾವುದು? ಓಂ ನಮೋ ಭಗವತೆ ವಾಸುದೇವಾಯ. ಭಾಗವತ ಶ್ರವಣ ಮಾಡುವ ಹಾಗೂ ಹೇಳುವ ಇಬ್ಬರ ಜವಾಬ್ದಾರಿ ಏನು ಅಂದರೆ, ಹೇಳುವಾಗ ಕೇಳುವಾಗ ಈ ಬೀಜ ಮಂತ್ರವನ್ನು ಮನಸ್ಸಿನಲ್ಲಿ ಯಾವಾಗಲೂ ಇಟ್ಟುಕೊಂಡು ಹೇಳುವ ಕೇಳುವ ಕಾರ್ಯ ಮಾಡಬೇಕಂತ. ಅದರ ಲಾಭ ಬಹಳ. ಬೀಜವೇ ಅಲ್ವೇ ಹೆಮ್ಮರವಾಗಿ ಬೆಳೀತದೆ. ಬೀಜ ಮೊಳಕೆ ಒಡೀತದೆ, ಆಮೇಲೆ ಗಿಡವಾಗ್ತದೆ, ಆಮೇಲೆ ಮರವಾಗ್ತದೆ, ಆಮೇಲೆ ಅದು ಹೂ ಬಿಡ್ತದೆ, ಕಾಯಿ ಆಗ್ತದೆ, ಹಣ್ಣಾಗ್ತದೆ. ಶ್ರೀಮದ್ ಭಾಗವತ ಅನ್ನೋದು ಒಂದು ಹಣ್ಣು ಹೌದು. ಶ್ರೀಮದ್ ಭಾಗವತ ಅನ್ನೋದು ಪಾನ ಮಾಡಲಿಕ್ಕಿರುವ ಹಣ್ಣಿನ ರಸಾಯನವೂ ಹೌದು. ಶ್ರೀಮದ್ ಭಾಗವತ ಅನ್ನೋದು ಅದೊಂದು ವೃಕ್ಷವೂ ಹೌದು. ಈ ಭಾಗವತದ ವೃಕ್ಷದ ಬೀಜ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ 12 ಅಕ್ಷರದ ಮಂತ್ರ ಅಂತ ಚಿಂತನೆ ಮಾಡಬೇಕಂತ. ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು ಈ ಭಾಗವತದ ಉದ್ದಕ್ಕೂ ನಾವು ನೀವು ಲೆಕ್ಕ ಇಡಬೇಕಾಗಿಲ್ಲ. ಲೆಕ್ಕ ಇಲ್ಲದೇನೆ ಜಪ ಮಾಡಿದರೂ ಪುಣ್ಯ ಇದೆ. ಅಂತೂ ಅದನ್ನು ಬಿಡದಂತೆ ಉಸುರಿನಲ್ಲಿ ಸೇರಿಸಿಕೊಂಡು ನಾವು ಹೋಗೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇದನ್ನು ಕಷ್ಟಪಟ್ಟು ಹೇಳಬೇಕಾದದ್ದಿಲ್ಲ, ಯಾಕಂದರೆ ಇಲ್ಲಿ ಒತ್ತಕ್ಷರಗಳಿಲ್ಲ. ಇಡೀ 12 ಅಕ್ಷರದ ಮಂತ್ರದಲ್ಲಿ ಎಲ್ಲಾದರೂ ಒತ್ತಕ್ಷರ ಇದೆಯಾ? ಕ್ಲೀಂ ಕೃಷ್ಣಾಯ, ಕೃಷ್ಣಾಯ ಅನ್ನೋಲ್ಲಿ ಆದರೂ ಒಂದು ಕ್ಲೀ ಮತ್ತು ಕೃ 2 ಒತ್ತಕ್ಷರಗಳಿದೆ. ಇಲ್ಲಷ್ಟೂ ಇಲ್ಲ, ಸಂಯುಕ್ತ ಇಲ್ಲ. ಓಂ ನಮೋ ಭಗವತೆ ವಾಸುದೇವಾಯ. ನಾಲಿಗೆ ಇದ್ದವನೆಲ್ಲ ಹೇಳ್ಬೋದಾದ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಇಡೀ ಸಮಗ್ರ ಭಾಗವತದ ಹೆಮ್ಮರದ ಬೀಜ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಹಾಗಾಗಿ 12 ಅಕ್ಷರದ ಬೀಜವನ್ನು 12 ಸ್ಕಂಧವಾಗಿ ಬೆಳೆದ ವೃಕ್ಷ ಅಂತ ನಾವು ಭಾವಿಸಬೇಕು. ಒಂದು ಅಭಿಪ್ರಾಯ. ಭಾಗವತ ಹಣ್ಣು ಯಾಕೆ? ಭಾಗವತ ರಸಾಯನ ಯಾಕೆ? ಹಣ್ಣಂದರೆ ಯಾವುದಾದ್ರೂ ವೃಕ್ಷದಲ್ಲಿ ಬಿಟ್ಟರಷ್ಟೇ ಹಣ್ಣು ಅಂತ ಪರಿಚಯ ಇದೆ ನಮಗೆ. ಭಾಗವತ ಹಣ್ಣು ಅಂತ ಆದರೆ ಅದಕ್ಕೊಂದು ವೃಕ್ಷ ಬೇಕಲ್ಲ. ಆ ವೃಕ್ಷ ಯಾವುದು? ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ನಿಗಮ ಕಲ್ಪತರೋಃ ಗಲಿತಂ ಫಲಂ. ವೇದ ಅದೊಂದು ಕಲ್ಪವೃಕ್ಷ. ಈ ವೇದ ಕಲ್ಪವೃಕ್ಷದಲ್ಲಿ ಬಿಟ್ಟ ಹಣ್ಣೇ ಶ್ರೀಮದ್ ಭಾಗವತ. ಹಣ್ಣು ಮೇಲಿದ್ದರೂ ನಮಗೆ ಅದನ್ನು ತಗೊಂಡು ತಿನ್ನಲಿಕ್ಕಾಗಲ್ಲ. ಯಾರಾದರೂ ಸುಲಭವಾಗಿ ಆ ಹಣ್ಣನ್ನು ಕೆಳಗೆ ಬೀಳಿಸಿದರೆ ಹಬ್ಬ ಕೆಳಗೆ ಬಿತ್ತಲ್ಲ ಅಂತ ನಾವು ಅನಾಯಾಸೇನ ಆರಿಸ್ಕೊಂಡು ತಿನ್ನಲಿಕ್ಕೆ ಅವಕಾಶ ಇದೆ. ಹಣ್ಣು ಬೀಳಿಸಿದವರು ಯಾರು? ಹಣ್ಣು ಬೀಳಿಸಿದವನು ಬೇರೆ ಇನ್ಯಾರೂ ಅಲ್ಲ, ವೇದವ್ಯಾಸ ಅಂತ ಭಾವಿಸ್ಬೇಕು. ವೇದವ್ಯಾಸ. ಮಾವು ಮರದಲ್ಲಿ ಬಿಟ್ಟು ಒಂದು ಹಸಿರು ಗಿಳಿ ಬಂದು ಅದರ ರಸ ಸವಿಲಿಕ್ಕೆ ಅಂತ ಮೇಲಿಂದ ಮೇಲೆ ಅದನ್ನೇನಾದರೂ ಚುಚ್ಚಿ ರಸ ತೆಗೆದ್ರೆ ಆ ಹಣ್ಣು ಮತ್ತಷ್ಟು ರುಚಿಯಾಗಿದೆ ಅಂತ ಅರ್ಥ. ಗಿಳಿ ಕಚ್ಚಿದ ಮಾವು ಅಂತ ಪ್ರಸಿದ್ಧಿ ನಾವು ನೋಡ್ತೇವೆ. ಇಲ್ಲಿ ಭಾಗವತದ ಹಣ್ಣಿಗೆ ಒಂದು ಗಿಳಿ ಕಚ್ಚಿತಂತೆ. ಆ ಗಿಳಿ ಯಾರು? ಭಾಗವತವನ್ನು ರಚಿಸಿದ ವೇದವ್ಯಾಸರ ಮಗ ಶುಕಾಚಾರ್ಯರೇ ಆ ಗಿಳಿ ಅಂತ ಅನುಸಂಧಾನ ಮಾಡ್ತಾರೆ. ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ. ಶುಕ ಮುಖಾದಮೃತದ್ರವ ಸಂಯುತಂ.
ಶುಕ ಅಂದರೆ ಗಿಳಿ ಅನ್ನೋ ಅರ್ಥನೂ ಇದೆ, ಶ್ಲೇಷ ಇದು. ಶುಕ ಅನ್ನೋದು ವೇದವ್ಯಾಸರ ಮಗನ ಹೆಸರು ಆಗಿತ್ತಂತೆ. ವ್ಯಾಸಪುತ್ರರಾದ ಶಿವನ ಅವತಾರನಾದ ಮಹಾನುಭಾವನಿಗೆ ಶುಕ ಅಂತ ನಾಮಕರಣ ಮಾಡಿದ್ರಂತೆ. ಅದರ ಹಿನ್ನೆಲೆ ಏನು? ಹಿಂದೆ ವೇದವ್ಯಾಸರು ಭಾರತ, ರಾಮಾಯಣ, ಭಾಗವತಾದಿಗಳನ್ನೆಲ್ಲ ತಮ್ಮ ಶಿಷ್ಯರಿಗೆ ಪಾಠ ಮಾಡಿದರು. ಒಮ್ಮೆ ಅರಣಿ ಮಥನ ಮಾಡ್ತಾ ಕುಳಿತಿದ್ರಂತೆ. ಅರಣಿ ಮಥನ ಮಾಡುವಾಗ ಅರಣಿ ಮಥನದಲ್ಲಿ ಬರಬೇಕಾಗಿರೋದು ಬೆಂಕಿ, ಅಗ್ನಿ. ಅಗ್ನಿ ಬರುವ ಜಾಗದಲ್ಲಿ ಶಿವ ಹುಟ್ಟಿಬಿಟ್ಟನಂತೆ ಮಗುವಾಗಿ. ಅಗ್ನಿ ಹುಟ್ಟಬೇಕಾದ ಜಾಗದಲ್ಲಿ ಶಿವ ಹುಟ್ಟಿದ, ಮಗುವಾಗಿ ಬಂದ. ಮಗುವಾಗಿ ಜನ್ಮ ತಳೆದಾಗ ಅದೇ ಸಮಯಕ್ಕೆ ಒಬ್ಬಳು ಅಪ್ಸರೆ ಬಂದ್ಲಂತೆ. ಅಪ್ಸರೆ ಹೆಸರು ಘೃತಾಚಿ ಅಂತ. ಅವಳು ವ್ಯಾಸರ ಬಳಿಗೆ ಬರುವಾಗ ಅಪ್ಸರೆ ಹೆಣ್ಣು ಗಿಳಿಯ ವೇಷದಲ್ಲಿ ಬಂದ್ಲಂತೆ. ದೇವತಾ ಸ್ತ್ರೀಯರಿಗೆ, ಅಪ್ಸರೆಯರಿಗೆಲ್ಲ ಯಾವ ರೂಪವನ್ನಾದರೂ ಧರಿಸ್ಬೋದಾದ ಶಕ್ತಿ ಇದೆ. ಆ ಕಾರಣದಿಂದ ಅಪ್ಸರೆ ಬರುವಾಗ ಹೆಣ್ಣು ಗಿಳಿಯ ವೇಷದಲ್ಲಿ ಬಂದ್ಲಂತೆ. ಹೆಣ್ಣು ಗಿಳಿ ವೇಷದಲ್ಲಿ ಬಂದಾಗ ಅವಳನ್ನು ನೋಡಿ ವೇದವ್ಯಾಸರು ಕೇಳ್ತಾರೆ, ಬಂದಿದೆಯಲ್ಲ, ಏನು ನಿನಗೆ ಬೇಕು? ದೇವರ ಬಳಿಗೆ ಯಾರೇ ಬಂದರೂ ಬರಿಗೈಯಲ್ಲಿ ಹೋದದ್ದು ಅಂತಿಲ್ಲಂತೆ. ದೇವರ ಬಳಿಗೆ ಹೋಗೋರು ಬರಿಗೈಯಲ್ಲಿ ಹೋಗಬಾರ್ದು ಅಂತ ಒಂದಿದೆ. ಬಳಿ ಬಂದ ಮೇಲೆ ಬರಿಗೈಯಲ್ಲಿ ಕಳಿಸ್ತಾನೆ ಅಂತ ಇಲ್ಲಂತೆ. ಏನಾದರೂ ಒಂದು ಕೊಟ್ಟೆ ಕಳಿಸ್ತಾನೆ. ಯಾಕೆ ಅಂದರೆ ಅವನು ಕೈ ತುಂಬ ತಂದಿದ್ದಾನೆ, ನಾನು ಬರಿಗೈಯಲ್ಲಿ ಕಳಿಸಲ್ಲ ಅಂತಾನೆ ಭಗವಂತ. ಬಂದಂಥ ಶುಕಿ ಅವಳು ಘೃತಾಚಿ, ಅವಳು ಬಂದು ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ನನಗೆ ಕೊಡಬೇಕಾದದ್ದೆಲ್ಲ ಕೊಟ್ಟಿದ್ದಿ, ಈ ಹುಟ್ಟಿದ ಮಗುವಿಗೆ ನನ್ನಂತೆ ಹೆಸರಿಡು ಅಂತಂದಂತೆ. ಆ ಘೃತಾಚಿಯ ಪ್ರಾರ್ಥನೆಯನ್ನು ಮನ್ನಿಸಿ ಹುಟ್ಟಿದ ಮಗು ಆ ಕೂಡಲೇ ಶುಕ ಅಂತ ಹೆಸರು ಪಡ್ಕೊಳ್ತದೆ. ಎಲ್ಲ ಋಷಿಮುನಿಗಳಿಗೆ ಹೇಳ್ತಾರೆ ವೇದವ್ಯಾಸರು, ಈಗ ತಾನೇ ಅರಣಿ ಮಥನದಲ್ಲಿ ಅಗ್ನಿ ಹುಟ್ಟಿದೆಯಲ್ಲ, ಅಗ್ನಿ ಹುಟ್ಟಲಿಲ್ಲ, ಶುಕ ಹುಟ್ಟಿದಾನೆ, ಮಗು ಹುಟ್ಟಿದೆಯಲ್ಲ, ಅದನ್ನು ಶುಕ ಅಂತ ಕರೀರಿ ಅಂತ ಹೇಳಿದ್ನಂತೆ. ಮುಗಿದೋಯ್ತು, ಅಷ್ಟು ಶುಕ ಅಂತ ಕರಿಬೇಕೆಲ್ಲರೂ. ವೇದವ್ಯಾಸರು ಹೇಳಿದ ಮೇಲೆ ಎಲ್ಲರೂ ಅದನ್ನೇ ಕರಿಬೇಕಷ್ಟೇ. ವ್ಯಾಸರ ಅಣತಿಯನ್ನು ಮೀರುವ ಮತ್ತೊಬ್ಬ ಮಹಾನುಭಾವ ಯಾರಿದ್ದಾರೆ? ಇದು ವೇದ ಅಂತ ಕರಿ, ಇದನ್ನು ವಿಷ್ಣು ಸಹಸ್ರನಾಮ ಅಂತ ಕರಿಬೇಕು, ಆಯಿತು. ಇಲ್ಲ ಇದನ್ನು ಮಹಾಭಾರತ ಅಂತ ಕರಿಬೇಕು, ಕರಿತೇವೆ ಅಷ್ಟೇ. ವೇದವ್ಯಾಸ ಲೋಕದೊಳಗೆ ನಾವು ಅಂದ್ಕೊಂಡಿದ್ದೇವೆ ಎಲ್ಲರೂ ಪ್ರಶ್ನೆಗೆ ಅರ್ಹರೇ ಅಂತ. ಆದರೆ ಶಾಸ್ತ್ರ ಹೇಳ್ತದೆ, ನಾನೊಬ್ಬ ಇದ್ದೇನೆ ಪ್ರಶ್ನೆಗೆ ಅರ್ಹನಲ್ಲ ಅಂತಾನೆ ಭಗವಂತ. ನಾನೊಬ್ಬ ಪ್ರಶ್ನಾತೀತ, ತಿಳುವಳಿಕೆಗೆ ಅತೀತನಾದ್ಮೇಲೆ ಪ್ರಶ್ನೆಗೆ ಅತೀತನಾಗಲ್ವೇ? ಅದನ್ನು ಉಪನಿಷತ್ತುಗಳು ಹೇಳಿಕೊಡ್ತಾವೆ. ಲೋಕದಲ್ಲಿ ಎಲ್ಲವನ್ನೂ ಒಂದು ಹಂತಕ್ಕೆ ಪೂರ್ಣ ತಿಳಿಬಹುದು, ಆದರೆ ಒಂದಿದೆ ವಸ್ತು, ತಿಳಿದಷ್ಟು ಇನ್ನೂ ಇದೆ ಅಂತ ಒಂದಿದೆ ಅಲ್ಲ, ಅದೇ ಭಗವಂತ ಅಂತ ಅರ್ಥ. ಹಾಗಾಗಿ ಅವನನ್ನು ಪ್ರಶ್ನಿಸುವ ಅವಕಾಶ ಇಲ್ಲ. ವೇದಗಳಿಗೆ ಸ್ವರ ಇದೆ, ಇದು ವೇದ ಅಂತ ಕರಿ. ಭಗವದ್ಗೀತೆಗೆ ಸ್ವರ ಹಾಕಿಲ್ಲ, ಅದನ್ನು ಗೀತೆ ಅಂತ ಕರಿ, ಆಯಿತು ಅನ್ನಬೇಕಷ್ಟೆ. ಮುಂದಿನ ಸಲ ಮತ್ತೆ ಅದಕ್ಕೆ ಸ್ವರ ಹಾಕಿ ಇದನ್ನು ವೇದ ಅಂತೇನೆ ಅನ್ನಬೇಕಷ್ಟೆ. ಅದು ವೇದವ್ಯಾಸ. ನಿನ್ನೆ ಬಂದು ಒಂದಿಷ್ಟು ಜನ ಸೇರಿ ಒಂದು ಕಮಿಟಿ ಮಾಡಿ, ಇದು ಸಂವಿಧಾನ, ಇದಕ್ಕೆ ಬದ್ಧರಾಗಿ ನೀವಿರಬೇಕು ಒಂದು 70 ವರ್ಷದ ಹಿಂದೆ ಮಾಡಿಟ್ರೆ ಹ್ಞೂ ಅಂತ ಒಪ್ಕೊಳ್ಬೇಕಷ್ಟೆ. ಅದರ ಬಗ್ಗೆ ಅದರ ಹೆಸರು ಎತ್ತಿದ ಕೂಡಲೇ ನೀವೆಲ್ಲ ಲೆಫ್ಟಿಸ್ಟ್ ಆಗೋ ಹೆದರಿಕೆ ತೋರಿಸ್ತಾರೆ. ನೀವು ದೇಶ ಬಿಟ್ಟು ಹೋಗಬೇಕು ಅಂತಂತಾರೆ. ಮನುಷ್ಯ ಸೃಷ್ಟಿ ಮಾಡಿದ ವ್ಯವಸ್ಥೆಗೆ ಇಷ್ಟಿದೆ ಅಂದರೆ ಇನ್ನು ಸರ್ವಜ್ಞನಾದ ವೇದವ್ಯಾಸ ಥಿಂಕ್ ಮಾಡ್ಲಿಕ್ಕೆ ಸಾಧ್ಯನಾ? ನಾನು ಹೇಳಿದ್ದೇನೆ ಇದನ್ನು ಶುಕ ಅಂತ ಕರೀರಿ ಅಂತ, ಆಯಿತು ಅಂದ್ರೆ ಋಷಿಮುನಿಗಳು ಶುಕ ಅಂತ ಕರೆದ್ರು ಅಷ್ಟೇ. ಅದಕ್ಕೆ ಮುಖ ಶುಕದಂತಿಲ್ಲ. ಕೆಲವರಿಗೆ ತಪ್ಪು ಕಲ್ಪನೆ,
ಹುಟ್ಟಿದ ಮಗುವಿಗೆ ಗಿಳಿಮುಖ ಇದೆನೋ ಅಂತ ಭ್ರಾಂತಿ. ಗಿಳಿಮುಖ ಇಲ್ಲ, ಬಹಳ ಸುಂದರವಾಗಿದೆ ಮುಖ. ಸ್ವಯಂ ಶಿವ, ಪರಶಿವ ಭೂಮಿಗೆ ಬಂದಿದ್ದಾನೆ ಮಗುವಾಗಿ. ಪರಶಿವ ಅಂದ್ರೆ ಏನು ಸಾಮಾನ್ಯನೇ? ಆ ಘನ ವ್ಯಕ್ತಿತ್ವವನ್ನು ಅರ್ಥೈಸಿಕೊಳ್ಬೇಕಾದ್ರೆ ಎಷ್ಟು ಜನ್ಮ ಬೇಕು? ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಹಾಟಕ ಶ್ರೀಜಟಂ ಶಶಾಂಕದಳ ಶೇಖರಂ ಕಪಿಲ ಫುಲ್ಲ ನೇತ್ರತ್ರಯಂ. ಏನು ತಿಳಿದಿದ್ರಿ ಶಿವ ಅಂದರೆ? ಸ್ಫುಟಂ ಸ್ಫಟಿಕ ಸಪ್ರಭಂ, ಸ್ಫಟಿಕದ ಬೆಟ್ಟ ನಿಂತಾಗಿದೆ ಅಂತೆ. ಶಿವ ಅಂದರೆ ಸ್ಫಟಿಕದ ಬೆಟ್ಟ, ಅಷ್ಟು ಬೆಳ್ಳಗಿದ್ದಾನೆ, ಅಷ್ಟು ಬೆಳ್ಳಗಿದ್ದಾನೆ. ಕುತ್ತಿಗೆಯಲ್ಲಿ ಹಾಕಿದ ಹಾರ, ಕಂಠದಲ್ಲಿದ್ದ ನೀಲ ಬಣ್ಣ, ವೈಶದ ನೀಲ ಬಣ್ಣ, ರುಂಡ ಮಾಲೆಗಳು, ಕೈಯಲ್ಲಿ ಧರಿಸಿದ ತ್ರಿಶೂಲ, ಆ ಮಿಂಚಿನಂತೆ ಹೊಳಪಿನ ಜಟಾಜೂಟ, ಇದನ್ನೋಡೇ ಅರ್ಧ ಪಾರ್ವತಿ ಹೋದ್ಲಂತ ಅವನ ಹಿಂದೆ. ನೀ ಬಿಟ್ಟು ಬೇರೆ ಬೇಡ ಅನ್ಲಂತೆ ಪಾರ್ವತಿ. ಅರೇ ಹಿಮಬೆಟ್ಟದ, ಬಂಗಾರದ ಬೆಟ್ಟದ ಹೈಮವತಿ, ಹೈಮವತಿ ಪಾರ್ವತಿ, ಶ್ರೀಮಂತಿಕೆಗೆ ಕೊರತೇನೆ, ಸೌಂದರ್ಯಕ್ಕೆ ಕೊರತೇನೆ, ಅದೆಲ್ಲವನ್ನು ಪರಿತ್ಯಜಿಸಿ ಶಿವನನ್ನು ಅರಸಿ ಬರಬೇಕಾದ್ರೆ ಶಿವನಲ್ಲಿ ಆಕರ್ಷಣೆ ಹೇಗಿರಬೇಡ? ಪರಶಿವ ಅಂದರೆ ಏನು ತಿಳಿದಿದ್ರು? ಅಂಥ ಸಾಕ್ಷಾತ್ ಗಂಗಾಧರ ಭೂಮಿಯ ಮೇಲೆ ಒಂದು ಮಗುವಾಗಿ ವೇದವ್ಯಾಸರ ಮುಂದೆ ಮಲಗಿದೆ ಅಂದರೆ ಅದು ಎಷ್ಟು ಸುಂದರ ಇರಬೇಡ, ಅದು ಎಷ್ಟು ಸುಂದರ ಇರಬೇಡ. ಅದರ ಸೌಂದರ್ಯಕ್ಕೆ ಪಾರವೇ ಇಲ್ಲ. ಮೃದು ಮಧುರವಾದ ಸುಂದರವಾದ ಮುಖ. ಹಾಗಾಗಿ ಅದು ಗಿಳಿ ಮುಖ ಅಂತ ಯಾರೂ ಭ್ರಮಿಸುವ ಕಾರಣ ಇಲ್ಲ. ಆದರೆ ವೇದವ್ಯಾಸರ ಅಣತಿಯಂತೆ ನಾಮ ಶುಕ ಅಂತಾಯಿತು. ಯಾಕೆ? ಭಕ್ತವಾತ್ಸಲ್ಯ. ಪಾಪ ಘೃತಾಚಿ ಅಪ್ಸರೆ ಕೇಳಿದ್ಲಲ್ಲ ಅಂತ ಅವಳಿಗೋಸ್ಕರ ಅಂತ ಮಗುವಿಗೆ ಶುಕ ಅಂತ ಇಟ್ರಂತೆ. ಗರ್ಭವಾಸದಿಂದ ಜನಿಸಿಲ್ಲ ಆದ ಕಾರಣ ಅವರಿಗೆ ನಿಮ್ಮಂತೆ ತಪ್ಪು ತಿಳುವಳಿಕೆಗಳು ಇರಲ್ಲ. ಯಾರು ಗರ್ಭವಾಸ ಮಾಡಿ ಬರ್ತಾರೆ ಅವರಿಗೆ ತಪ್ಪು ತಿಳುವಳಿಕೆಗಳು ಜಾಸ್ತಿ. ಮಾನುಷ ಅನ್ನ, ಮಾನುಷ ದೇಹ, ಮಾನುಷ ಲೋಕ, ಅವರ ಸಂಪರ್ಕ ಅತಿ ಹೆಚ್ಚಾದವರಿಗೆ ಮನುಷ್ಯನಿಗೆ ತಿಳುವಳಿಕೆಗಳಲ್ಲಿ ತಪ್ಪು ತಿಳುವಳಿಕೆಗಳು ಶುರು ಆಗ್ತವೆ. ಒಂದು ರೀತಿ ರಾಸಾಯನಿಕ ಮಿಶ್ರವಾದ ದ್ರವ್ಯಗಳಿದ್ದ ಹಾಗೆ, ಧಾನ್ಯಗಳಿದ್ದ ಹಾಗೆ. ಈಗ ರಾಸಾಯನಿಕ ಮಿಶ್ರ ಧಾನ್ಯ ಅಂದರೆ ಬೇಗ ಅರ್ಥ ಆಗ್ತದೆ. ಯಾಕಂದರೆ ಎಲ್ಲೂ ಸಿರಿಧಾನ್ಯದ ವ್ಯವಸ್ಥೆಯಲ್ಲಿ ಬದುಕ್ತಿದ್ದೇವಲ್ಲ. ಧಾನ್ಯನೇ ಇಲ್ಲ ಅಂತಲ್ಲ, ಆದರೆ ಮಿಶ್ರಿತ ಧಾನ್ಯ ಬೇರೆ, ರಾಸಾಯನಿಕ ಮಿಶ್ರಿತ ಧಾನ್ಯ ಬೇರೆ. ಎಲ್ಲ ಕೆಮಿಕಲ್ ವ್ಯವಸ್ಥೆ. ಇದು ಗರ್ಭವಾಸ ಮಾಡಿಕೊಂಡು ಬಂದವರಿಗೆಲ್ಲ ಜಾಸ್ತಿ. ಮಗು ಹುಟ್ಟಿದೆ ಅಲ್ಲ ಶುಕ, ಗರ್ಭವಾಸ ಇಲ್ಲ, ಹಾಗಾಗಿ ರಾಸಾಯನಿಕದ ವ್ಯವಸ್ಥೆ ಇಲ್ಲ. ಅಟ್ಸ್ ಪ್ಯೂರಿಟಿ ಇದೆ. ಇದನ್ನು ತಿಳಿಸ್ಲಿಕ್ಕೆ ಅವರ ಚರಿತ್ರೆಯನ್ನು ಸ್ಪಷ್ಟಪಡಿಸ್ತಾರೆ. ವ್ಯಾಸರು ಅರಣಿ ಮಥನ ಮಾಡುವಾಗ ಅಗ್ನಿ ಸ್ಥಾನದಲ್ಲಿ ಒಂದು ಮಗು ಹುಟ್ಟಿದೆ ಅಂದರೆ ಅಗ್ನಿ ಅರಣಿ ಮಥನದಿಂದ ಬಂದರೆ ಎಷ್ಟು ಶುದ್ಧವೋ ನನ್ನ ಮಗ ಅಷ್ಟೇ ಶುದ್ಧ ಅಂತ ತೋರಿಸ್ಲಿಕ್ಕೆ ವೇದವ್ಯಾಸರು ಆ ಮಗುವನ್ನು ಹಾಗೇ ಸೃಷ್ಟಿ ಮಾಡಿದ್ರಂತೆ. ಇದೆಲ್ಲ ನಮ್ಮ ತಿಳುವಳಿಕೆಗೆ ಬರಲಿ ಅಂತ ಹೇಳ್ತಾ ಇರೋ ವಿಷಯಗಳು. ಭಾಗವತ ಅಷ್ಟು ಶುದ್ಧ ಇದ್ದಾನೆ ನನ್ನ ಮಗ. ಅವನು ಗರ್ಭವಾಸನೆ ಮಾಡಲಿಲ್ಲ. ನಾಮಕರಣ ಯಾರು ಮಾಡಬೇಕು? ನಾನೇ ಮಾಡ್ತೇನೆ. ಶುಕ ಅಂತ ನಾಮಕರಣ ಮಾಡಿಬಿಟ್ಟು ಮಗು ಸ್ವಲ್ಪ ದಿನಗಳಲ್ಲಿ ಬೆಳವಣಿಗೆ ಪಡಿಬೇಕು. ವಿಚಿತ್ರ ಅಂದರೆ ನನ್ನ ಮಗು ಯಾರು ಅಂತ ತಾವೇ ಪರಿಚಯ ಮಾಡಿಸ್ತಾರೆ ವ್ಯಾಸರು. ಒಂದು ಸಲ ಆಟ ಆಡ್ತಾ ಎಲ್ಲೋ ಬೇರೆ ಕಡೆಯಲ್ಲಿ ಹೋಗಿದ್ರಂತೆ. ಆಟ ಆಡಲಿಕ್ಕೆ ಅಂತಲ್ಲ, ಒಟ್ಟು ಬೇರೆ ಕಡೆಯಲ್ಲಿ ಹೋಗಿದ್ರು ಅಂತ ಇಷ್ಟಿದೆ. ವೇದವ್ಯಾಸರಿಗೆ ಮಗ ಬೇಕು ಅಂತ ಅನಿಸ್ತು. ಆ ಸಮಯಕ್ಕೆ ಮಗನನ್ನು ಮಾತಾಡಿಸ್ಬೇಕು ಅಂತ ಅನಿಸ್ತು. ಪುತ್ರ ಅಂತ ಕೂಗಿದ್ರಂತೆ. ಪುತ್ರ ಅಂತ ಕೂಗಿದ ಕೂಡಲೇ ಆ ವ್ಯಾಸರ ತಮ್ಮ ಆಶ್ರಮದೊಳಗೆ ಏನೆಲ್ಲ ಮರಗಳು, ಗಿಡ ಮರಗಳು, ಅವು ಉತ್ತರ ಕೊಟ್ಟುವಂತೆ, ಅಪ್ಪ ನಾನು ಇಲ್ಲಿದ್ದೇನೆ ಅಂತ ಉತ್ತರ ಕೊಟ್ಟುವಂತೆ. ಅರೆ, ಕರೆದದ್ದು ಪುತ್ರನನ್ನು, ಉತ್ತರ ಕೊಟ್ಟದ್ದು ಗಿಡ ಮರಗಳು. ಏನರ್ಥ ಇದರದ್ದು? ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ
ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ. ಪುತ್ರ ಪುತ್ರ ಅಂತ ಕೂಗಿದ್ರಂತೆ. ತರವಹ ಅಪಿ ನೇದುಃ, ಮರಗಳೆಲ್ಲ ಉತ್ತರ ಕೊಟ್ಟುವಂತೆ ನಾನು ಇಲ್ಲಿದ್ದೇನೆ ಅಂತ. ಎಲ್ಲ ಋಷಿಮುನಿಗಳು ಕೂಡಲೇ ಗ್ರಹಿಸಿದರು ವ್ಯಾಸರ ಹೃದಯ ಏನು ಅಂತ ಗ್ರಹಿಸಿದರು. ಏನು ಹೃದಯ ವೇದವ್ಯಾಸರದು? ಓ, ತನ್ನ ಮಗ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ಗಿಡ ಮರಗಳ ಮನಸ್ಸಿನಲ್ಲಿ ಒಳಗಿರುವವನೇ ಮಗನಾಗಿ ಬಂದಿದ್ದಾನೆ ಅಂತ ಎಲ್ಲರೂ ತಿಳಿದ್ರಂತೆ. ತಮ್ ಸರ್ವಭೂತ ಹೃತ್ ಅಯಂ. ಹೃತ್ ಅಂದರೆ ಹೃದಯ ಅಂತ ಅರ್ಥ. ನಿಮ್ಮೆಲ್ಲರಿಗೂ ಒಂದು ಹೃದಯ ಕೊಟ್ಟಿದ್ದಾನೆ ಭಗವಂತ. ಇದು ಹೇಗೆ ಕೆಲಸ ಮಾಡ್ತದೆ ಅಂತ ಪ್ರಶ್ನೆ. ಹೃದಯ ಕೆಲಸ ಮಾಡಬೇಕಲ್ಲ, ಇದೊಂದು ಮಷಿನ್. ಯಾವುದೇ ಮಷಿನ್ ಕೆಲಸ ಮಾಡಬೇಕಾದ್ರೆ ಅದರ ಹಿಂದೆ ಒಂದು ಸರಿಯಾದ ಶಕ್ತಿ ಬೇಕಲ್ವ. ಸೋಲಾರ್ ಶಕ್ತಿಯಿಂದ ಒಂದಿಷ್ಟು ಮಷಿನ್ ಕೆಲಸ ಮಾಡ್ತಾವೆ. EV ಕಾರ್ಗಳು ಬಂದಿದ್ದಾವೆ, EV ಶಕ್ತಿ. ಇವತ್ತೆಲ್ಲ ಎಲೆಕ್ಟ್ರಿಕ್ ವ್ಯವಸ್ಥೆ. ಒಂದಿಷ್ಟು ಪೆಟ್ರೋಲ್ ಅಂದರೆ ಇಂಧನದ ವ್ಯವಸ್ಥೆ. ಅಂತೂ ಇಂತೂ ಅದರ ಹಿಂದೆ ಖನಿಜ, ಇಂಧನ ಅಥವಾ ಎಲೆಕ್ಟ್ರಿಕ್, ಸೋಲಾರ್ ಯಾವ ಪವರೂ ಇಲ್ಲದೆ ಮಷಿನ್ ಕೆಲಸ ಮಾಡಲ್ಲ. ಇಷ್ಟು ಕಾಮನ್ ಸೆನ್ಸ್ ಇರೋ ನಮಗೆ ನಮ್ಮ ದೇಹದೊಳಗಿರೋ ಹೃದಯ ಅನ್ನೋ ಮಷಿನ್ ಕೆಲಸ ಮಾಡಲಿಕ್ಕೆ ಒಂದು ಶಕ್ತಿ ಬೇಡ? ಆ ಶಕ್ತಿ ಯಾವುದು? ಆ ಶಕ್ತಿನೇ ಶುಕ ಅನ್ನೋ ರೂಪದಿಂದ ಅವತಾರ ತಳೆದಿದೆ. ಅದನ್ನು ತಮ್ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಅಂತ ಹೇಳ್ತಾರೆ. ಎಲ್ಲರ ಹೃದಯದೊಳಗೆ ಒಂದು ಪ್ರೇರಕ ಇಂಧನವಾಗಿ ಅಥವಾ ಪ್ರೇರಕ ಒಂದು ಶಕ್ತಿಯಾಗಿ ಅದು ಬೇರೆ ಇನ್ಯಾವುದು ಕೆಲಸ ಮಾಡ್ತಿಲ್ಲಪ್ಪ. ಅದೇ ಶಿವ, ಅದೇ ಪರಶಿವ. ಅವನೇ ಒಂದು ರೂಪದಲ್ಲಿ ಭೂಮಿಯಲ್ಲಿ ನನ್ನ ಮಗನಾಗಿ ಜನ್ಮ ತಳೆದಿದ್ದಾನೆ. ಅದಕ್ಕೆ ಗಿಡ ಮರಗಳೆಲ್ಲ ಜೀವ ಇವೆ. ಒಳಗಿದ್ದ ಮನೋನಿಯಾಮಕನಾದ ನನ್ನ ಮಗನೇ ಮಾತನಾಡ್ತಾನೆ ಪುತ್ರ ಅಂತ ಕರೆದಾಗ ಇಷ್ಟು ವಿಷಯವನ್ನು ನಮಗೆ ಪ್ರಾರಂಭದಲ್ಲಿ ತಿಳಿಸ್ತದೆ. ಈ ಮಗನಿಗೆ ವೇದವ್ಯಾಸರು ಹತ್ರ ಕರೆದು ಭಾಗವತವನ್ನೆಲ್ಲ ಉಪದೇಶ ಮಾಡ್ತಾರೆ. ಸಕಲ ಷಟ್ಶಾಸ್ತ್ರಗಳನ್ನು ಉಪದೇಶ ಮಾಡ್ತಾರೆ. ಕಾರಣ ಏನು? ಕಾರಣ ಬಹಳ ಮುಖ್ಯ. ಕಾರಣ ತಿಳಿಯೋದು ಬಹಳ ಮುಖ್ಯ. ಭಾಗವತವನ್ನು ನೀನು ದೇವಲೋಕ ಹಾಗೂ ಭೂಲೋಕದೊಳಗೆ ಚೆನ್ನಾಗಿ ಪ್ರಚಾರ ಮಾಡಬೇಕು. ಇದು ನಿನ್ನ ಜವಾಬ್ದಾರಿ. ಯಾರೆಲ್ಲ ನನ್ನ ಬಳಿ ಬರಬೇಕು ಅಂತಿದೆ ಸಜ್ಜನರು, ಅವ್ರ ದಾರಿ ತಪ್ಪಬಾರ್ದು. ದೇವರು ನಮ್ಮನ್ನು ಕರೀಲಿಲ್ಲ ಅಂತ ಆಗಬಾರ್ದು. ನಾನು ಅವರನ್ನೆಲ್ಲ ಕರಿತೇನೆ ಭಾಗವತದ ಮೂಲಕ. ಆ ಭಾಗವತ ಅವರನ್ನು ತಲುಪಬೇಕು. ಆ ತಲುಪಿಸುವ ಜವಾಬ್ದಾರಿಯನ್ನು ತನ್ನ ಮಗನಾದ ಶುಕನಿಗೆ ಅಂತ ಭಗವಂತ ವಹಿಸಿದ. ಇದು ಶುಕೋತ್ಪತ್ತಿಯ ಕಥೆ. ಶುಕಾಚಾರ್ಯರಿಗೆ ವ್ಯಾಸರು ಜ್ಞಾನ ಕೊಟ್ಟ ಕಥೆ. ಶುಕ ಎಂಬ ನಾಮ ಬಂದದ್ದರ ಕಥೆ. ಶುಕ ಯಾರು ಹಿಂದೆ ಅನ್ನೋದರ ತಿಳುವಳಿಕೆಯ ಕಥೆ. ಇದನ್ನು ನಾವು ಅನುಸಂಧಾನ ಮಾಡಬೇಕು. ಇಂಥ ಶುಕಾಚಾರ್ಯರಿಂದ ಶ್ರೀಮದ್ ಭಾಗವತ ಬಂತಂತೆ ಮುಂದುವರೆದು. ಶುಕಮುನಿಗಳು ವೇದವ್ಯಾಸರಿಂದ ಭಾಗವತವನ್ನೆಲ್ಲ ಶ್ರವಣ ಮಾಡಿ ಪ್ರಚಾರ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು. ಹಾಗಾಗಿ ಭಾಗವತ ಶ್ರವಣ ಮಾಡುವಾಗ ಶುಕಮುನಿಗಳನ್ನು, ವೇದವ್ಯಾಸರನ್ನು ಭಾಗವತದ ಪ್ರವರ್ತಕರು ಅಂತ ಸ್ಮರಣೆ ಮಾಡಿ ಭಾಗವತದಲ್ಲಿ ಪ್ರವೇಶ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ. ಇದು ಮೊದಲನೇ ಸ್ಕಂದದಲ್ಲೇ ಬರುವ ಶುಕಾಚಾರ್ಯರ ಪರಿಚಯ. ಇನ್ನು 12 ಸ್ಕಂದಗಳಲ್ಲಿ ವಿಶೇಷ ನಾವು ನೋಡಬೇಕಾದ ಅಂಶ 24 ಭಗವದ್ ರೂಪಗಳು ಎರಡೆರಡರಂತೆ ಒಂದೊಂದು ಸ್ಕಂದದಲ್ಲಿ ಅನುಸ್ಯೂತವಾಗಿ ಸೇರಿಕೊಂಡಿದೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ 12 ಭಗವದ್ ರೂಪಗಳು ಮತ್ತು 12 ಭಗವದ್ ರೂಪ, 12 ಎರಡಲೇ 24. ಈ 24 ಚಕ್ರಕದ ರೂಪದಲ್ಲಿ ವೇದವ್ಯಾಸರು ಭಾಗವತದ ಸ್ಕಂದಗಳಲ್ಲಿ ಸೇರಿಸ್ತಾರೆ. ಹಾಗಾಗಿ ಕೇಶವಾದಿ 24 ಭಗವದ್ ರೂಪಗಳ ಸನ್ನಿಧಾನ, ಅವುಗಳ ಪ್ರತಿಪಾದನೆ ಶ್ರೀಮದ್ ಭಾಗವತ ಅಂತ ಚಿಂತನೆ ಮಾಡಬೇಕು. ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ತಾನು ಏನು ಓದ್ತಾನೆ, ಏನು ಬರಿತಾನೆ, ಏನು ತಿಳಿತಾನೆ, ಏನು ಕೇಳ್ತಾನೆ ಅಂತನ್ನೋದಕ್ಕಿಂತ ಏನು ಪಡೆದದ್ದನ್ನು ಉಳಿಸ್ಕೊಳ್ತಾನೆ ಅನ್ನೋದು ಬಹಳ ಮಹತ್ವ.
ಅದಕ್ಕೆ ಕ್ಷೇಮ ಅಂತ ಕರೆದಿದ್ದಾರೆ. ಬಹಳ ದೇವರು ಕೊಟ್ಟಿದ್ದಾನೆ ನಮಗೆ, ಕೊಟ್ಟದ್ದನ್ನು ಉಳಿಸ್ಕೊಂಡಿದ್ದೇವೆ ಎಷ್ಟು ಅನ್ನೋದು ಮಹತ್ವ. ಇನ್ನೂ ಪಡೀಲಿಕ್ಕಿದೆ, ಅದಕ್ಕೇನು ಉಪಾಯ? ಅದಕ್ಕೆ ಯೋಗ ಅಂತ ಕರೀತಾರೆ. ಯೋಗ ಕ್ಷೇಮಂ ಅಂತ ಎರಡು ಶಬ್ದ ನಾವು ಅಲ್ಲಲ್ಲಿ ಕೇಳಿರ್ತೀವಿ. ಯೋಗ ಮತ್ತು ಕ್ಷೇಮ, ಪಡಿಬೇಕಾದದ್ದನ್ನು ಪಡೀಲಿಕ್ಕೆ ಮಾಡುವ ಉಪಾಯವನ್ನು ಯೋಗ ಅಂತ ಕರೀತಾರೆ. ಈಗಾಗಲೇ ಪಡೆದದ್ದನ್ನು ರಕ್ಷಿಸ್ಕೊಳ್ಳೋದನ್ನು ಕ್ಷೇಮ ಅಂತ ಕರೀತಾರೆ. ಈ ಎರಡರ ಹಿಂದೆಯೂ ಭಗವಂತನದೇ ಕರ್ತೃತ್ವ. ಭಾಗವತ ನಮಗೇನು ಮಾಡಲಿಕ್ಕೆ ಹೊರಟಿದೆ ಅಂದರೆ, ಇನ್ನೇನು ನೀನು ಪಡಿಬೇಕಿದೆ ಅದರ ಉಪಾಯನೂ ಹೇಳ್ಕೊಡ್ತದೆ, ಈಗಾಗಲೇ ಏನು ಪಡೆದಿದ್ದಿ ಅದನ್ನು ಹೇಗೆ ರಕ್ಷಿಸ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತದೆ. ಇದೇ ಯೋಗ ಕ್ಷೇಮ ಅಂತ ಅರ್ಥ. ಈ ಎರಡನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಭಾಗವತದ 12 ಸ್ಕಂಧಗಳನ್ನು ನಾವು ಅನುಸಂಧಾನ ಮಾಡಬೇಕು. ಬಹಳ ಚಮತ್ಕಾರ, ಬಹಳ ಅದ್ಭುತ. ಕೆಲವು ಭಕ್ತರ ಕಥೆ ಯೋಗ, ಕೆಲವು ಭಕ್ತರ ಕಥೆ ಕ್ಷೇಮ. ಹಾಗಾಗಿ ಯೋಗಕ್ಷೇಮದೊಳಗೆ ನಾವು ಇಡೀ ಭಾಗವತವನ್ನು ಅನುಸಂಧಾನ ಮಾಡ್ಬೋದು. ಪರೀಕ್ಷಿತನ ಕಥೆ ಶ್ರವಣ ಮಾಡ್ತೀವಿ. 12 ಸ್ಕಂದಗಳಲ್ಲಿ ಪ್ರಾರಂಭದಲ್ಲಿ ಅವನ ಕಥೆ ಬರ್ತದೆ. ಅವನು ಯೋಗ. ಯೋಗ ಅಂದರೆ ಏನು? ಪಡಿಬೇಕಾದದ್ದರ ಉಪಾಯವನ್ನು ಅವನು ತಿಳಿಬೇಕಾಗಿದೆ. ಅವನು ಪಡಿಲಿಕ್ಕೆ ಹೊರಟದ್ದು ಭಗವಂತನ ಪಾದ. ಆ ಭಗವಂತನ ಪಾದ ಆಶ್ರಯಿಸಲಿಕ್ಕೆ ಅವನು ಮಾಡಿದ ಉಪಾಯ ಏನು? ಭಾಗವತದ ಶ್ರವಣ. ಶುಕಾಚಾರ್ಯರ ಮುಖದಿಂದ ಭಾಗವತವನ್ನು ಕಿವಿ ತುಂಬ ಕೇಳಿದ. ಎಲ್ಲ ರಾಜ್ಯಾಧಿಕಾರವನ್ನು ಪರಿತ್ಯಜಿಸಿದ. ಮರಣದ ಅಂಚಿಗೆ ಬಂದಿದ್ದಾನೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಗಂಗೆಯನ್ನು ಆಶ್ರಯಿಸಿದ, ಸತ್ಸಂಗದಲ್ಲಿದ್ದ. 7 ದಿನ ಭಾಗವತವನ್ನು ಶ್ರವಣ ಮಾಡಿದ. ಇದು ಯೋಗಕ್ಕೆ ನಿದರ್ಶನ. ನೋಡಿ, ಮೊದಲನೇ ಸ್ಕಂದದಲ್ಲಿ ಪರೀಕ್ಷಿತನ ಕಥೆ ಇದೆಯಲ್ಲ, ಅದು ಶ್ರವಣ, ಮನನ, ನಿಧಿಧ್ಯಾಸನ, ಸತ್ಸಂಗ, ಗಂಗೆಯನ್ನು ಆಶ್ರಯಿಸಿದ್ದು, ಒಳ್ಳೆ ತೀರ್ಥವನ್ನು, ಉಪವಾಸ ವ್ರತ ಕೈಗೊಂಡದ್ದು, ರಾಜ್ಯವನ್ನೆಲ್ಲ ಪರಿತ್ಯಜಿಸಿದ್ದು, ಇದೆಲ್ಲ ಏನು ಅಂತ ಚರಿತ್ರೆ ತಿಳಿಸ್ತದೆ. ಇದು ಯೋಗ. ಮನುಷ್ಯನಿಗೆ ತಾನು ನಿಜವಾಗಿ ಪಡಿಬೇಕಾದದ್ದನ್ನು ಪಡೀಲಿಕ್ಕೆ ಇದನ್ನು ಯೋಗ ಅಂತ ಕರೀತಾರೆ. 2ನೇ ಸ್ಕಂದ ನೀವು ಚಿಂತನೆ ಮಾಡಿದರೆ ಬ್ರಹ್ಮದೇವರ ಚರಿತ್ರೆ ಹೇಳ್ತಾರೆ. ಬ್ರಹ್ಮದೇವರ ಸೃಷ್ಟಿ, ಬ್ರಹ್ಮದೇವರು ನಾರದರಿಗೆ ಮಾಡಿದ ಉಪದೇಶ, ಬ್ರಹ್ಮ ಅನ್ನೋ ವ್ಯವಸ್ಥೆ ಇದೆಯಲ್ಲ, ಅದೆಲ್ಲ ಕ್ಷೇಮ ಅಂತ. ಕ್ಷೇಮ ಅಂದ್ರೇನು? ಏನು ಪಡೆದಿರ್ತಾನೆ ಅದನ್ನೆಲ್ಲ ದೇವರ ಮುಖವಾಗಿ, ದೇವರ ಮೂಲಕವಾಗಿ ರಕ್ಷಣೆಗೆ ಒಳಪಡಿಸ್ತಾನಂತ. ಹಾಗಾಗಿ ಅದು ಕ್ಷೇಮ. ಮನುಷ್ಯ ದೇವರು ಕೊಟ್ಟದ್ದನ್ನು ದೇವರಿಗಾಗಿ ಉಪಯೋಗಿಸಿದರೆ ಸಾಕಂತೆ, ಅದಕ್ಕೆ ಕ್ಷೇಮ ಅಂತ ಕರೀತಾರೆ. ಅದನ್ನು ಹಾಳು ಮಾಡಬಾರ್ದು. ದೇವರು 2 ಕೊಟ್ಟಿದ್ದಾನೆ. ಒಂದು ಪಿಂಡಾಂಡ ಕೊಟ್ಟಿದ್ದಾನೆ, ಅದನ್ನು ಉಳಿಸ್ಕೊಳ್ಳಿಕ್ಕೆ ಬ್ರಹ್ಮಾಂಡ ಕೊಟ್ಟಿದ್ದಾನೆ. ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆ ಅದನ್ನು ಪಿಂಡಾಂಡದಲ್ಲೆಲ್ಲ ಇಟ್ಟಿದ್ದಾನಂತ. ಪಿಂಡಾಂಡ ಅನ್ನೋದು ಸೂಕ್ಷ್ಮ, ಅಂದರೆ ಸಣ್ಣ ಸಣ್ಣದಾಗಿರ್ತದೆ. ಸಪ್ತದ್ವೀಪ, ಸಪ್ತಸಾಗರ ಎಲ್ಲ ನಮ್ಮ ದೇಹದೊಳಗಿದೆ. ಎಲ್ಲವೂ ದೇಹದೊಳಗಿದೆ. ದೇಹದೊಳಗೆ ಇಲ್ಲದೇ ಇದ್ದದ್ದು ಹೊರಗಿದೆ ಅಂತ ಭಾವಿಸೋದೇ ಬೇಡಂತೆ. ಸೂರ್ಯ, ಚಂದ್ರ, ನಕ್ಷತ್ರ, ನದಿಗಳು, ಸಮುದ್ರ ಎಲ್ಲ ದೇಹದೊಳಗಿದೆ. ಹಾಗಾಗಿ ಪಿಂಡಾಂಡ ಅದು ದೇವರು ಕೊಟ್ಟ ಮನೆ. ಅದನ್ನು ಪರಿರಕ್ಷಣೆ ಮಾಡು, ಅದು ಕ್ಷೇಮ, ಅದು ಉಳಿಬೇಕು. ಅದು ಯಾವಾಗ ಉಳಿತದೆ? ಅದು ಉಳಿಯೋದು ಅಂದರೆ ಏನು? ನಾವಾಗಿ ಪ್ರಯತ್ನಪಟ್ಟು ಉಳಿಸೋದು ಅಂದ್ರೆ ಅರ್ಥ ಏನದನ್ನು? ದೇವರಿಗಾಗಿ ಅದನ್ನು ಉಪಯೋಗಿಸೋದು ಅಂದ್ರೆ ಉಳಿಯೋದು ಅಂತ ಅರ್ಥ, ಬೇರೆ ಏನಿಲ್ಲ. ಒಂದು ಡೆಸ್ಟಿನೇಷನ್ ಅಂತ ಮನುಷ್ಯ ಇಟ್ಕೊಳ್ಬೇಕು. ಎಲ್ಲಿವರೆಗೂ ಡೆಸ್ಟಿನೇಷನ್ ಇಟ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಟ್ರೈನಲ್ಲಿ ಹತ್ತಿದರೆ ಎಲ್ಲಿ ಇಳಿಬೇಕು ಅಂತ ಗೊತ್ತಾಗಲ್ಲ. ಎಲ್ಲಿ ಇಳಿತಿ? ಒಟ್ಟು ಟ್ರೈನ್ ಹತ್ತಿಬಿಟ್ಟಿದ್ದಾನೆ ಅಷ್ಟೇ, ಹೋಗ್ತಾನೇ ಇದ್ದಾನೆ. ಡೆಸ್ಟಿನೇಷನ್ ಮುಖ್ಯ. ಹಾಗೆ ದೇಹ ಅನ್ನೋದು ಮನುಷ್ಯನಿಗೆ ಮೇಲಿಂದ ಮೇಲೆ ಬರುವಂಥ ಒಂದು ಟ್ರೈನ್ ಇದ್ದ ಹಾಗೆ. ಅದನ್ನು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅಂದರೆ ಬೇರೆ ಏನು ಅರ್ಥ ಅಲ್ಲ, ಅವನು ಡೆಸ್ಟಿನೇಷನ್ ಮುಟ್ಟೋ ತನಕ ಅದನ್ನು ಉಳಿಸ್ಕೊಳ್ಬೇಕು ಅಂತ ಅರ್ಥ. ಅವನೊಂದು ಕಡೆ ಇಳಿಬೇಕಿದೆ, ಅಲ್ಲಿವರೆಗೂ ಅದನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಷ್ಟೇ. ಅದು ಮತ್ತೆ ಮುಂದೆ ಅದರದ್ದು ಅವಶ್ಯಕತೆ ನಮಗಿರಲ್ಲ ಅಂತೆ.
ನಮ್ಮ ಸ್ಟೇಷನ್ನಿಗೆ ನಾವು ಇಳಿದ ಮೇಲೆ ಟ್ರೈನ್ ಏನಾಗ್ತದೆ ಅನ್ನೋ ಅವಶ್ಯಕತೆ ಯೋಚನೆ ನಮಗೆ ಬೇಕಿಲ್ಲ ಅಂತಾರೆ. ಹಾಗೆ ಪಿಂಡಾಂಡ ನಮ್ಮ ದೇಹ ಅದು ಭಗವಂತನಿಗಾಗಿ ವಿನಿಯೋಗ ಆಗಬೇಕು. ಆವಾಗ ಅದು ರಕ್ಷಣೆ ಆದಾಗ ಅದು ಕ್ಷೇಮ ಅಂತ ಅರ್ಥ. ಅದು ಬ್ರಹ್ಮದೇವರು ತಮ್ಮ ಉಪದೇಶದಿಂದ ನಮಗೆಲ್ಲ ಸಾರ್ತಾರೆ. ಬ್ರಹ್ಮಾಂಡ ಅದು ಅಷ್ಟೇ. ಇಲ್ಲಿ ನಾವು ನೋಡ್ತಿರುವ, ಕೇಳ್ತಿರುವ, ಉಪಯೋಗಿಸ್ತಿರುವ ಪ್ರತಿ ಎಲ್ಲ ವಸ್ತುಗಳು ಬ್ರಹ್ಮಾಂಡದಲ್ಲಿದೆ. ಈ ಬ್ರಹ್ಮಾಂಡದ್ದೆಲ್ಲ ಜವಾಬ್ದಾರಿ ಭಗವಂತನದು. ಅದನ್ನು ನಾವು ಹಾಳು ಮಾಡಬಾರ್ದು. ಗಾಳಿ ಪೊಲ್ಯೂಷನ್ ಮಾಡಬೇಡ, ನೀರನ್ನು ಕೆಸರು ಮಾಡಬೇಡ, ಜಾಗ ಅಲ್ಲಿ ಮತ್ತೆ ಧಾನ್ಯ ದವಸಗಳು ಬೆಳೆಯದೇ ಇರೋ ಹಾಗೆ ಬಂಜರು ಭೂಮಿ ಮಾಡಬೇಡ. ಯೋಚಿಸಿ, ಯಾಕಂದರೆ ಇದು ಬ್ರಹ್ಮಾಂಡ ಭಗವಂತ ಸೃಷ್ಟಿ ಮಾಡಿ ನಮಗೋಸ್ಕರ ಒಂದು ಡೆಸ್ಟಿನೇಷನ್ ಮುಟ್ಲಿಕ್ಕೆ ಅಂತ ಕೊಟ್ಟು ಕಳಿಸಿದಾನಷ್ಟೆ. ಯಾವುದನ್ನು ಯಾತಕ್ಕೆ ಕೊಟ್ಟಿದ್ದಾನೋ ಅದನ್ನು ಅದಕ್ಕೆ ಉಪಯೋಗಿಸಿಬಿಟ್ರೆ ಕ್ಷೇಮ ಅಂತ ಅರ್ಥ. ಇನ್ನೇನಿದೆ ಹೇಳ್ರಿ ನೋಡು. ನಾವು ಎಲ್ಲವನ್ನು ಕೃತ್ರಿಮ ಮಾಡ್ತೇವೆ. ಅವನು ಕೊಟ್ಟದ್ದು ಉದ್ದೇಶವೇ ಬೇರೆ, ನಾವು ಅದನ್ನು ಬಳಸ್ತಾ ಇರೋ ಉದ್ದೇಶವೇ ಬೇರೆ. ಎಲ್ಲವನ್ನೂ ಹಾಗೆ ಮಾಡಿದ್ದೀವಿ. ಕಣ್ಣು ಕೊಟ್ಟ, ಅದನ್ನು ಕೊಟ್ಟದ್ದು ಉದ್ದೇಶವೇ ಭಗವಂತ, ಕೊಟ್ಟವನು ಯಾರು ಅಂತ ಯೋಚನೆ ಮಾಡಿ ನಾನು ನೋಡಲಿ ಅಂತ. ಕಿವಿ ಕೊಟ್ಟ, ಕೊಟ್ಟವನನ್ನು ಆಲೋಚಿಸಿ ಕೇಳಲಿ ಅಂತ. ಆದರೆ ಅದು ಬಿಟ್ಟು ಎಲ್ಲ ಮಾಡ್ತೇವಂತೆ. ವಿಮೇ ಕರ್ಣಾಪತಯ ಒಂದು ಉಪನಿಷತ್ತು ಹೇಳ್ತದೆ. ಆ ಉಪನಿಷತ್ತಿನ ಮಾತಿನ ಅಭಿಪ್ರಾಯ, ಕಿವಿಯನ್ನು ಸಾರ್ಥಕ ಮಾಡ್ಕೋ. ವಿಮೇ ಕರ್ಣಾಪತಯ, ಕಿವಿ ಸಾರ್ಥಕ ಆಗ್ತದೆ, ಆಗಬೇಕು. ಕಣ್ಣು ಸಾರ್ಥಕ ಆಗಬೇಕು. ಯಾವಾಗ ಆಗ್ತದೆ? ಕೊಟ್ಟವನನ್ನು ನೋಡಿದರೆ ಅದು ಸಾರ್ಥಕ ಅಂತ ಅರ್ಥ. ಹಾಗೆ ಪ್ರಪಂಚದಲ್ಲಿ ಏನೆಲ್ಲ ವಸ್ತುಗಳಿದೆ ಅದನ್ನೆಲ್ಲ ಸೃಷ್ಟಿ ಮಾಡಿದವನು ಒಬ್ಬನಿದ್ದಾನಲ್ಲ, ಅವನೊಂದ್ಸಲಿ ನೋಡಿಬಿಟ್ರೆ ಅವೆಲ್ಲ ಸಾರ್ಥಕ ಅಂತ ಅರ್ಥ. ಇದೇ ಇದರ ರಹಸ್ಯ. ಅದು ಕ್ಷೇಮ. ನಿನ್ನ ಜೀವನದೊಳಗೆ ಏನೆಲ್ಲ ಮಾಡಿದ ಮೇಲೆ ನೀನು ಇವತ್ತು ಭಾರೀ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತಂತಿರ್ತೇವಲ್ಲ, ಯಾವಾಗ ಅಂತೇವಿ? ತುಂಬ ದಿನದಿಂದ ಒಂದು ಸಮಸ್ಯೆ ಕಾಡ್ತಿರ್ತದೆ, ತುಂಬ ಆತಂಕ ಇರ್ತದೆ. ಆಗ್ತದೋ ಇಲ್ಲೋ, ನೋಡ್ತೇನೋ ಇಲ್ಲೋ, ಪಡಿತೇನೋ ಇಲ್ಲೋ. ಯಾವಾಗೋ ಒಮ್ಮೆ ಅದನ್ನು ಪಡೆದ್ವಿ ಅಥವಾ ನೋಡಿದ್ವಿ, ಎಷ್ಟು ದಿನದಿಂದ ಕಾಯ್ತಿದ್ದೆ. ಅದು ಇನ್ನೊಬ್ಬನಿಗೆ ಅಷ್ಟು ಕುತೂಹಲ ಇರಲ್ಲ ಅದ್ರ ಬಗ್ಗೆ. ದಿನಾ ನೋಡೋವನಿಗೆ ಆ ಕುತೂಹಲ ಇರಲ್ಲ. ದಿನಾ ನೋಡ್ತೀನಿ ಇವನ್ ತಾನೆ, ಅವನಿಗಿಲ್ಲ, ಇವನಿಗಿದೆ. ಅದು ಸಮಸ್ಯೆ ಬಗೆಹರಿತು, ಅಲ್ಲಿಗೆ ಅದು ಸಾಲ್ವ್ ಆಯಿತು. ಅವತ್ತವನ್ನು ಪಡೆದ್ವಿ, ನೋಡಿದ್ವಿ, ಮುಟ್ಟಿದ್ವಿ, ಮಾತಾಡಿಸಿದ್ವಿ. ಅಬ್ಬಾ, ಇವತ್ತು ನನ್ನ ಜೀವನ ಸಾರ್ಥಕ ಆಯಿತು ಅಂತಂತ. ಅದೇ ಅಲ್ವೇ ಕ್ಷೇಮ? ಭಾಗವತವು ಅದನ್ನೇ ಹೇಳ್ತದೆ. ನೀನು ಕ್ಷೇಮವಾಗಿರು ಅಂದರೆ ನೀನು ಏನೆಲ್ಲ ಉಪಯೋಗಿಸಿದ್ದಿ ವಸ್ತುಗಳನ್ನು, ಅದು ನಿನ್ನ ಪಿಂಡಾಂಡದ್ದೇ ಇರ್ಬೋದು, ಬ್ರಹ್ಮಾಂಡದ್ದೇ ಇರ್ಬೋದು, ಇವನ್ನೆಲ್ಲ ಉಪಯೋಗಿಸು. ಯಾವುದು ನಿನಗೇನು ಬೇಡ 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 ಅನ್ನೋದಿಲ್ಲ ಇಲ್ಲಿ. ಹಿತಮಿತವಾಗಿ ಉಪಯೋಗಿಸ್ತಾ ಒಮ್ಮೆ ಇದನ್ನೆಲ್ಲ ಕೊಟ್ಟವನಿದ್ದಾನಲ್ಲ ಅಂತ ನೋಡು, ಆವಾಗ ಕ್ಷೇಮ ಅಂತ ಅರ್ಥ. ಅದನ್ನು ಬ್ರಹ್ಮದೇವರು ಉಪದೇಶ ಮಾಡ್ತಾರೆ. ಬ್ರಹ್ಮ ಉಪದೇಶ ಮಾಡಿದ್ದೇ ಈ ತತ್ವವನ್ನು. ನಾರದ, ನಾನಲ್ಲ ಕಣೋ ಸೃಷ್ಟಿ ಮಾಡಿದ್ದು, ನನ್ನನ್ನೂ ಒಬ್ಬ ಸೃಷ್ಟಿ ಮಾಡಿದಾತ ಇದ್ದಾನಪ್ಪ, ನಾನು ಅವನು ನೋಡಿ ಎಲ್ಲ ಪಡೆದದ್ದು. ನ ಭಾರತೀ ಮೇಂಗ ಮೃಷೋಪಲಕ್ಷ್ಯತೆ, ನನ್ನ ಮಾತು ಎಂದೂ ಸುಳ್ಳಾಗಲ್ಲ ನಾರದ. ಮೇ ಭಾರತಿ ಮೃಷಾ ನ ಉಪಲಕ್ಷ್ಯತೆ, ನನ್ನ ಮಾತು ಎಂದೂ ಸುಳ್ಳಾಗಲ್ಲ. ನನ್ನ ಮನಸ್ಸು ಮಾಡಬಾರ್ದದ್ದನ್ನು ಎಂದೂ ಯೋಚನೆ ಮಾಡಲ್ಲ. ನನ್ನ ಇಂದ್ರಿಯಗಳು ಹೋಗಬಾರ್ದ ಕಡೆ ಎಂದೂ ಹೋಗಲ್ಲ. ನಾರದರು ಕೇಳಿದರು, ಇಷ್ಟೆಲ್ಲ ಹ್ಯಾಕ್ಸ್ ಗಳಿಸಿದ್ರಿ, ಏನಿದು ಅಂತ. ಅರೆ, ಇದು ಏನಿದು ನಿಮಗೆ ಈ ಥರದ್ದೊಂದು ಮನಸ್ಸು, ಇಂದ್ರಿಯಗಳು, ಮಾತು ಈ ಪರಿಯಿಂದಲ್ಲ? ಅದಕ್ಕೆ ಬ್ರಹ್ಮದೇವರು ಏನಂತಾರೆ? ಯನ್ಮೇ ಹೃದೌತ್ಕಂಠ್ಯವತಾಧೃತೋ ಹರಿ. ನನ್ನನ್ನು ಯಾರು ಸೃಷ್ಟಿ ಮಾಡಿದ ಅವ ನನ್ನನ್ನು ಒಬ್ಬ ತನ್ನ ಭಕ್ತ ಅಂತ ಸೇರಿಸ್ಕೊಂಡಿದ್ದಾನಲ್ಲ, ಅದಕ್ಕೆ ನನಗಿದೆಲ್ಲ ಆಗಿದೆ ಅಂತಂದ್ರಂತೆ. ಇದು ಕ್ಷೇಮ ಅಂತ. ಕ್ಷೇಮ ಅಂದರೆ ಅದೇ ಅರ್ಥ.
ಇದು 2ನೇ ಸ್ಕಂಧ ಕ್ಷೇಮದ ಚರಿತ್ರೆಯನ್ನು ವಿಸ್ತಾರ ಮಾಡ್ತದೆ. 3ನೇ ಸ್ಕಂಧ ಅದು ಯೋಗ. ಯೋಗ ಅಂದರೆ ಪಡಿಬೇಕಾದದ್ದನ್ನು ಪಡಿಲಿಕ್ಕೆ ಮಾಡುವ ಉಪಾಯ ಮತ್ತೆ ಅಲ್ಲಿ ನಾವು ಕಾಣ್ತೀವಿ. ಕರ್ದಮ ದೇವಹೂತಿ ಅಂತ ದಂಪತಿಗಳಿದ್ದರು. ಆ ದಾಂಪತ್ಯದೊಳಗೆ ಅವತರಿಸಿ ಬಂದವನು ವಿಷ್ಣು, ಅವನೇ ಕಪಿಲ. ಕಪಿಲನ ಉಪದೇಶದಲ್ಲಿ ಮೂಡಿದ್ದೇನು? ಅವಳು ತೃಪ್ತಳಲ್ಲ, ಅವಳು ಅತೃಪ್ತಳಾಗಿದ್ಲು. ಒಂದರಲ್ಲಿ ತೃಪ್ತಿ, ಒಂದರಲ್ಲಿ ಅತೃಪ್ತಿ ಅವಳಿಗೆ. ಅವಳಂತಾಳೆ, ದೇವಹೂತಿ ತಾಯಿ ತನ್ನ ಮಗನಿಗೆ ಉಪದೇಶ ಮಾಡಲಿ ಅಂತ ಕೇಳ್ಕೊಳ್ಳುವಾಗ ಎಲ್ಲ ಅನುಭವಿಸಿದೆ, ಈಗ ಅನ್ನಿಸ್ತಾ ಇದೆ ಯಾವುದೂ ಬೇಡ ಅಂತಂದ್ಲಂತ. ಎಲ್ಲ ಅನುಭವಿಸಿದ್ಲಂತ. ಇಂದ್ರಿಯಗಳನ್ನು ತೃಪ್ತಿಪಡಿಸ್ಲಿಕ್ಕೆ ಹಾತುರದೆ ಅವೇನು ತೃಪ್ತ ಆಗಲಿಲ್ಲ, ಅವೇನು ಉಪಯೋಗ ಆಗಲಿಲ್ಲ ಅಂತ. ಅಸದಿಂದ್ರಿಯ ತರ್ಪಣಾತ್ ನಿರ್ವಿಣ್ಣ ಅತಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತ್. ಇಂದ್ರಿಯಗಳೆಲ್ಲ ಬಹಳ ಬಹಳ ಶತ್ರುಗಳಾಗ್ತವೆ ನಮಗೆ. ನಮ್ಮೊಟ್ಟಿಗೆ ಇದ್ದು, ಅದರೊಟ್ಟಿಗೆ ನಾವಿದ್ದು, ನಮ್ಮ ಜೊತೆಗೇ ಇದ್ದು ನಮಗೆ ವಿರೋಧ ಮಾಡ್ತಾವೆ. ನೋಡಿ ಎಂಥ ವಿಚಿತ್ರ. ಇನ್ನು ಹೊರಗಡೆಯಿಂದ ಬಂದವರು ವಿರೋಧ ಮಾಡದೇ ಇರ್ತಾರಾ? ಅದನ್ನು ಭಾಗವತ ಅರ್ಥ ಮಾಡಿಸ್ತಾ ಇದೆ. ನೀನು ಹುಟ್ಟುವಾಗ ನಿನ್ನೊಟ್ಟಿಗೆ ಹುಟ್ಟಿದ ನಿನ್ನ ಕಣ್ಣೇ ನಿನ್ನ ಮಾತು ಕೇಳಲ್ಲ, ನಿನ್ನೊಟ್ಟಿಗಿರುವ ನಿನ್ನ ಕಿವಿನೇ ನಿನ್ನ ಮಾತು ಕೇಳಲ್ಲ. ಅವುಗಳನ್ನು ತೃಪ್ತಿಪಡಿಸ್ತೇನೆ, ನಾನು ವಶಕ್ಕೆ ತಗೊಳ್ತೇನೆ, ಅವುಗಳನ್ನು ನನ್ನಂತೆ ಮಾಡ್ಕೊಳ್ತೇನೆ ಅಂತ ಹೋಗ್ತಾನೆ. ಅವೇನು ದಾರಿಗೆ ಬರಲ್ಲ. ಕುದುರೆಗಳಿದ್ದ ಹಾಗೆ. ಕುದುರೆಗಳನ್ನು ಎಷ್ಟುತ್ತೆ ಪಳಗಿಸ್ಲಿಕ್ಕೆ ಸಾಧ್ಯ? ಅಷ್ಟು ಸುಲಭನೇ. ಹಾಗಾಗಿ ನಿರ್ವಿಣ್ಣಳಾದ್ಲು ದೇವಹೂತಿ. ಪೂರ್ಣ ನಿರ್ವಿಣ್ಣಳಾಗಿ ಕೇಳ್ತಾಳೆ, ನನಗಿದು ಬೇಡ, ಯಾವುದೋ ಒಂದಿದೆ, ಅದನ್ನು ಪಡೆದ್ರೆ ಇವೆಲ್ಲ ತಾನಾಗೆ ವಶಕ್ಕೆ ಪಡ್ತಾವಲ್ಲ, ಅದು ಏನು ಅಂತ ಕೇಳಿದ್ಲಂತ. ಇದು ಯೋಗ ಅಂತ ಅರ್ಥ. ಯೋಗ ಅಂದರೆ ಇದೇ ಅಭಿಪ್ರಾಯ. ಪಡಿಬೇಕಾದದ್ದನ್ನು ಪಡೀಲಿಕ್ಕೆ ಮಾಡುವ ಉಪಾಯ ಏನು? ಭಗವಂತ ನಿರರ್ಗಳವಾಗಿ ಹೇಳ್ತಾನೆ, ಸುಂದರವಾಗಿ ಹೇಳ್ತಾನೆ, ಸರಳವಾಗಿ ಹೇಳ್ತಾನೆ. ಬಹಳ ಸುಲಭ ಅಂದ ದೇವರು. ಒಂದಿಷ್ಟು ಸತ್ಸಂಗದಲ್ಲಿ ಪಾಲ್ಗೊಳ್ಳು. ಸಜ್ಜನರೆಲ್ಲ ಗಂಧದ ಕೊರಳಿದ್ದ ಹಾಗೆ. ಸಾಣೆ ಕಲ್ಲಿಗೆ ಗಂಧದ ಕೊರಳಿನಿಂದ ತಿಕ್ಕಿ ತೆಯ್ದು ಮಾಡ್ತಾರಲ್ಲ, ಆ ಗಂಧ ಸಾಣೆ ಕಲ್ಲಿಗೆ ಅಂಟುತ್ತದೆ, ಕಲ್ಲಿಗೆ ಅಂಟುತ್ತದೆ. ಕಲ್ಲು ಸುಗಂಧ ಸುರಸೋಪೇತವಾಗ್ತದೆ, ಪರಿಮಳ ಭರಿತವಾಗ್ತದೆ. ಆದರೆ ಅದನ್ನು ತಿಕ್ಕಿ ತೆಗೆದಿದ್ದು ಯಾವುದು? ಗಂಧದ ಕೊರಳು ತಾನೇ, ಅದಕ್ಕೆ ತಿಕ್ಕಿ ಹಚ್ಚಿ ತೆಗೆದಿದ್ದು. ಸಜ್ಜನರು ಅಂದರೆ ಗಂಧದ ಕೊರಳಿದ್ದ ಹಾಗೆ, ನಾವೆಲ್ಲ ಕಲ್ಲಿದ್ದ ಹಾಗೆ ಅಂತ ಅರ್ಥ. ನಾವೆಲ್ಲ ಕಲ್ಲಿದ್ದ ಹಾಗೆ. ಅದಕ್ಕೆ ದಾಸರು ಹೇಳಿಲ್ವೇ, ಕಲ್ಲಾಗಿ ಇರು ಅಂತ. ಈ ಸಂಸಾರದೊಳಗೆ ನೀನು ಹೇಗಿರಬೇಕು? ಕಲ್ಲಾಗಿರು. ಕಲ್ಲಾಗಿರು ಅಂದ್ರೆ ಏನು? ಬಹಳ ಜನ ಹೇಗಿದ್ದರೂ ದಾಸರು ಕಲ್ಲಾಗಿರು ಒಂದಿದ್ದಾರೆ. ಮನೆಯೊಳಗೆ ಯಾವ ಕೆಲಸ ಮಾಡದೇನೆ ಗುಂಡು ಕಲ್ಲಾಗಿರು ಅಂತ ಅರ್ಥ ಅಲ್ಲ, ಸಾಣೆ ಕಲ್ಲಾಗಿರು ಅಂತ ಅರ್ಥ. ಸಾಣೆ ಕಲ್ಲಾದರೆ ಸಜ್ಜನರು ಅನ್ನೋ ಗಂಧದ ಕೊರಳಿನಿಂದ ತಿಕ್ಕಿ ತೆಯ್ದು ನಿನ್ನಲ್ಲಿ ಒಂದಿಷ್ಟು ಜ್ಞಾನದ ಗಂಧ, ಭಕ್ತಿಯ ಗಂಧ ಬರೋ ಹಾಗೆ ಮಾಡ್ತಾರೆ. ಅದನ್ನೇ ಕೃಷ್ಣ ಭಗವಂತ ಕಪಿಲ ಸಜ್ಜನರ ಸಂಘ ಮಾಡು ಅಂತ ಹೇಳಿದ. ಇದಕ್ಕಿಂತ ಸರಳೋಪಾಯ ಯಾವುದಿದೆಯಪ್ಪ? ನೀನು ಸತ್ಸಂಗದಲ್ಲಿ ಇದ್ದರೆ ನಿನ್ನ ಜೀವನ ಹಸನ ಆಗ್ತದೋ? ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣರಸಾಯನಾ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸಜ್ಜನರು ಅಂದರೆ ಯಾರು? ಅವರ ಪರಿಚಯ ಏನು? ಸಜ್ಜನರ ಪರಿಚಯ ಮಾಡ್ಕೊಳ್ಳೋದು ಕಠಿಣ ಆಗಿದೆ ಈಗ ಇತ್ತೀಚೆಗೆ. ಯಾಕಂದರೆ ಎಲ್ಲರೂ ಅದರಂತೆ ವೇಷ ಹಾಕ್ತಾರೆ. ಆದರೆ ಒಳಗಿನಿಂದ ಸಜ್ಜನರಾಗಿರ್ತಾರೆ ಅಂತ ಗುರುತಿಸೋದು ಹೇಗೆ? ಒಬ್ಬ ಸಾಮಾನ್ಯ ಮಾನವನಿಗಿರಬೇಕಾದ ಸಹಜ ಕರುಣೆಯೂ ಕಾಣದೇ ಇದ್ದಾಗ ಸಜ್ಜನನಾಗ್ತಾನ? ಹತ್ತಿರ ಸೇರಿಸಲ್ಲ.
ಮುಖದಲ್ಲಿ ನಗು ಇಲ್ಲ, ಚಿಂತೆ ದೂರ ಮಾಡ್ತಾ ಇಲ್ಲ, ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಯಾವುದನ್ನೇ ಏನು ವಿಚಾರ ಮಾಡಲಿಕ್ಕೆ ಹೊರಟರು ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಕಮರ್ಷಿಯಲ್ ವ್ಯವಸ್ಥೆ. ಏನೇ ಎಲ್ಲ ಕಮರ್ಷಿಯಲ್, ಎಲ್ಲವೂ ಕಮರ್ಷಿಯಲ್. ಮನುಷ್ಯನಲ್ಲಿ ಈ ಭಾವನೆ ಬಂತು. ಇದಕ್ಕೆ ಉತ್ತರ ಅಲ್ಲ, ಎಲ್ಲ ಕಮರ್ಷಿಯಲ್ ಆಯ್ತಲ್ಲ, ಮತ್ತೆ ನೀವೇನಂತೀರಿ ಅಂದರೆ ಎಲ್ಲರೂ ಆಗಿದ್ದಾರೆ ನಾನೊಬ್ಬ ಯಾಕೆ ಬಿಡಲಿ ಅಂದರೆ ಏನರ್ಥ? ಅದಕ್ಕೆ ಭಗವಂತ ಹೇಳ್ದ, ಯಾರು ಸಜ್ಜನರು? ಬಹಳ ಸುಲಭವಾಗಿ ಹೇಳ್ತಾನೆ ಪರಮಾತ್ಮ, ಅದನ್ನು ಚಿಂತನೆಗೆ ತೊಡಗಿಸ್ತಾನೆ ನಮ್ಮನ್ನು. ಸುಹೃದ ಸಾಧವ, ಅನಿಮಿತ್ತವಾಗಿ ಜಗತ್ತಿಗೆ ಉಪಕಾರ ಮಾಡ್ತಾ ಇರ್ತಾನಂತ. ಯಾವ ಅಪೇಕ್ಷೆ ಇಲ್ಲ ಆತನಿಗೆ, ಇವನಿಂದ ಇದು ಬೇಕು ಅಂತ ಅಪೇಕ್ಷೆ ಇಲ್ಲ. ಅಜಾತ ಶತ್ರವ ಶಾಂತ ಸಾಧವ ಸಾಧುಭೂಷಣ, ಇವರೆಲ್ಲ ಸಜ್ಜನರು. ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವ ಸುಹೃದ ಸಾಧವೋ ಯೇ. ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತ, ಶಾಂತನಾಗಿರ್ತಾನೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಆಡ್ಕೊಳ್ಳೋದಿಲ್ಲ, ಸಮಾಜದ ಒಳಿತಿಗಾಗಿ ತನ್ನನ್ನು ಮೀಸಲಿಡ್ತಾನೆ, ಮನಸ್ಸು ಸದಾ ಭಗವಂತನಲ್ಲಿ ನೆಲೆಗೊಳಿಸ್ತಿರ್ತಾನೆ, ದೇವರ ಪಾದದಿಂದ ಆಚೆ ಈಚೆ ಮನಸ್ಸು ಬರದಂತೆ ನೋಡ್ಕೊಳ್ತಾನೆ. ಅವನೇ ಸಜ್ಜನ. ಅವನನ್ನು ಪತ್ತೆ ಹಚ್ಚು. ನಾನೇ ಒಂದು ರೂಪದಲ್ಲಿ ಬಂದಿರ್ತೀನಿ ಅಂತಾನೆ ಭಗವಂತ. ನಾನೇ ಒಂದು ರೂಪದಲ್ಲಿ ಬಂದಿರ್ತೀನಿ. ಹರಿನಾಮ ಬಾಯಲ್ಲಿ ಹೇಳ್ತಾನೆ, ಹರಿನೈವೇದ್ಯವನ್ನು ಉಣ್ತಾನೆ, ಹರಿಗಾಗಿ ತನ್ನನ್ನು ತಾನು ಮೀಸಲಿಟ್ಟಿರ್ತಾನೆ. ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತಿಯೇ ದೃಢಾಂ, ಅನನ್ಯ ಭಾವದಿಂದ ದೇವರಲ್ಲಿ ಭಕ್ತಿ ಮಾಡ್ತಿರ್ತಾನೆ. ಮುಖದಲ್ಲಿ ಕಳೆ ಇದೆ, ಮಾತಿನಲ್ಲಿ ಮೃದುತೆ ಇದೆ, ಒಳ್ಳೆಯ ಮಂದಹಾಸ ಇದೆ, ಸಂಯಮ ಇದೆ, ಎಲ್ಲರ ಮಧ್ಯದಲ್ಲಿರ್ತಾನೆ, ಎಲ್ಲರೊಟ್ಟಿಗೆ ಕಲಿತಾನೆ. ಆ ಥರದ್ದೊಬ್ಬ ವ್ಯಕ್ತಿ ಇರ್ತಾನೆ. ಹುಡುಕು ಅವನ ಸಂಘದಲ್ಲಿದ್ದರೆ ನನ್ನ ಭಕ್ತಿ ಅಭಿವೃದ್ಧಿ ಆಗ್ತದೆ. ಇದೆಲ್ಲ ಯೋಗ. ಭಕ್ತಿ ಲಕ್ಷಣ, ಧ್ಯಾನ ಲಕ್ಷಣ, ಧ್ಯಾನ ಯೋಗ. ಹಾಗೆ ಭಗವಂತನ ವಿಶೇಷವಾದ ಉಪದೇಶ ಕಪಿಲಗೀತೆಯಲ್ಲಿ ಮೂಡಿಬಂದದ್ದು ವೈರಾಗ್ಯಕ್ಕೆ ಅಂತ ಒಂದಿಷ್ಟು ದೇಹ ಹೇಗೆ ಉತ್ಪತ್ತಿಯಾಯಿತು ಅನ್ನೋದ್ರದ್ದು ವಿವರಣೆ. ತನ್ಮೂಲಕ ಆದರೂ ದೇಹದ ಮೇಲೆ ಮಾಡುವ ಅತಿಯಾದ ಅಭಿಮಾನ ಬೇಡ ಅಂತ ತಿಳಿಸ್ತಾನೆ. ಇದೆಲ್ಲ ಯೋಗ. 4ನೇ ಸ್ಕಂದ ಶ್ರೀಮದ್ ಭಾಗವತ ಇದೆಯಲ್ಲ, ಅಲ್ಲಿ ಪ್ರಾರಂಭದಲ್ಲಿ ಬರೋದು ದಕ್ಷನ ಕಥೆ, ದಕ್ಷಾಧ್ವರ ಧ್ವಂಸ. ಹಾಗೆಯೇ ಧ್ರುವೋಪಾಖ್ಯಾನ, ಪೃಥುಚಕ್ರವರ್ತಿಯ ಚರಿತ್ರೆ, ಪುರಂಜನೋಪಾಖ್ಯಾನ, ಇಷ್ಟನ್ನು ಒಳಗೊಂಡು ಶ್ರೀಮದ್ ಭಾಗವತ 4ನೇ ಸ್ಕಂಧ 4 ಪ್ರಮುಖ ವಿಷಯಗಳಿಂದ ನಮ್ಮನ್ನು ಎಚ್ಚರಿಸ್ತದೆ, ತಿಳುವಳಿಕೆ ಕೊಡುತ್ತದೆ. ಇದೆಲ್ಲ ಯೋಗಕ್ಕೆ ಸಂಬಂಧಪಟ್ಟ ವಿಷಯಗಳು. 3ನೇ ಸ್ಕಂಧದಲ್ಲಿ ಕೇಳಿದ್ವಿ. 4ನೇದ್ದೇನದು ಅಂದರೆ ಅದು ಒಂದು ರೀತಿ ಯೋಗವೇ. ಧ್ರುವೋಪಾಖ್ಯಾನ ಮತ್ತು ದಕ್ಷಾಧ್ವರ ಧ್ವಂಸ ಪ್ರಕಾರ. ದಕ್ಷನ ಕತೆ ಕ್ಷೇಮ ಆದರೆ ಧ್ರುವನ ಕತೆ ಯೋಗ ಅಂತ ತಿಳಿಸ್ತಾರೆ. ದಕ್ಷನ ಕಥೆ ಯೋಗ ಅಂದರೆ ಅರ್ಥ ಏನು? ಅದು ದಕ್ಷನ ಕಥೆ ಕ್ಷೇಮ ಅಂದರೆ ಅರ್ಥ ಏನು? ಮನುಷ್ಯನಿಗೆ ದೇವರು ಕೊಟ್ಟದ್ದನ್ನು ಹಾಗೆ ಉಳಿಸ್ಕೊಳ್ಳೋದು ಒಂದಾದರೆ, ದೇವರು ಕೊಟ್ಟ ಸಂಪತ್ತನ್ನು ಕೆಡಿಸ್ಕೊಳ್ಳದೇ ಇರೋದು ಮತ್ತೊಂದಂತೆ. ಈಗ ಕೆಡಿಸ್ಕೊಳ್ಳೋದು ಬಹಳ ಆಗಿದೆ ಇತ್ತೀಚೆಗೆ. ಇಂಟರ್ನಲ್ಲಿ ಕೆಡಿಸ್ಕೋತಾನೆ, ಎಕ್ಸ್ಟರ್ನಲ್ಲಿ ಕೆಡಿಸ್ಕೊಂಡ್ಬಿಡ್ತಾನೆ ಜೀವನದಲ್ಲಿ. ದಕ್ಷನ ಕಥೆ ಹೇಳಿ ನಮಗೇನು ತಿಳುವಳಿಕೆ ಕೊಡ್ತದೆ? ಇಂಟರ್ನಲ್ಲಿ ಕೆಡಿಸ್ಕೋಬೇಡ, ಎಕ್ಸ್ಟರ್ನಲ್ಲಿ ಕೆಡಿಸ್ಕೋಬೇಡ ಅಂತ ಹೇಳ್ಕೊಡ್ತದೆ. ಅದೇ ಕ್ಷೇಮ. ಆತನ ಕಥೆ ಹೇಳುವಾಗ ಅವನ ಮಗಳಿದ್ಲು ಸತಿ. ಅವಳೇ ಸ್ವತಃ ತಮ್ಮ ಅಪ್ಪನಿಗೆ ಹೇಳಿದ್ಲಂತೆ, ನೀನು ಶಿವನನ್ನು ದ್ರೋಹ ಮಾಡ್ತಿ, ದ್ವೇಷ ಮಾಡ್ತಿ, ನಿನ್ನಿಂದ ಬಂದ ದೇಹ ನನಗೆ ಬೇಡ ಅಂತ ತನ್ನನ್ನೇ ತಾನು ಅಗ್ನಿಯಲ್ಲಿ, ತನ್ನ ದೇಹವನ್ನೇ ಅಗ್ನಿಯಲ್ಲಿ ಹಾಕ್ಕೊಂಡ್ಲು ಅಂತ ಕಥೆ ಬರ್ತದೆ. ಈ ಚರಿತ್ರೆಯ ಸಂದೇಶ ಏನು?
ಎಕ್ಸ್ಟ್ರಲ್ಲಿ ದೇವರು ಕೊಟ್ಟ ದೊಡ್ಡ ಸಂಪತ್ತನ್ನು ದಕ್ಷ ಕಳ್ಕೊಂಡ. ನೋಡಿ, ನಮ್ಮ ಬದುಕಿನೊಳಗೆ ನಾವು ಭಗವಂತ ಕೊಟ್ಟ ವಿವೇಚನೆಯನ್ನು ಕಳ್ಕೊಂಡು ಕೆಲಸ ಮಾಡಿದರೆ ದೇವರು ಕೊಟ್ಟ ಬಹಳ ಪ್ರೀತಿಕರಳಾದ ಮಗಳನ್ನು ಕಳ್ಕೊಳ್ಬೇಕಾಗ್ತದೆ. ಏನು ಮಾಡಿದ ಅಂಥದ್ದವನು? ಏನು ಮಾಡಿದ ಅಂದರೆ ಏನಲ್ಲ, ವಿವೇಕ ಕಳ್ಕೊಂಡು ಮಿತಿಮೀರಿ ವರ್ತನೆ ಮಾಡಿಬಿಟ್ಟ. ಮಿತಿಮೀರಿ ವರ್ತನೆ ಅಂದರೆ ಅರ್ಥ ಏನು? ನಮ್ಮ ಜೀವನದೊಳಗೆ ನಾವು ಇತಿಮಿತಿಯಾಗಿರ್ಬೇಕು. ದೇವರು ಕೊಟ್ಟ ಅಧಿಕಾರ, ಸಂಪತ್ತು ಇವುಗಳಿಂದ ಅದನ್ನು ಮಿತಿಮೀರಿ ವರ್ತನೆ ಮಾಡ್ತೀವಿ. ಬ್ರಹ್ಮ ಅವನನ್ನು ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿದ ಮೇಲೆ ದಕ್ಷನಿಗೆ ಪ್ರಜಾಪತಿಯಾಗುವಂಥ ಪ್ರಜಾಪತಿಯನ್ನು ಅಧಿಕಾರ ಕೊಟ್ಟ. ಪ್ರಜಾಸಂತತಿ ಅಭಿವೃದ್ಧಿ ಆಗ್ತಾ ಇದ್ದ ಕಾಲ ಅದು, ಎಲ್ಲೆಡೆ ಸೃಷ್ಟಿ ಆಗ್ತಾ ಇತ್ತು. ಹೀಗಾಗಿ ಅವನಿಗೆ ಪ್ರಜಾಪತಿ ಅಂತ ಒಂದು ಅಧಿಕಾರ ಕೊಟ್ಟ. ವಿದ್ಯಾವಂತ, ಒಳ್ಳೆ ತಪಸ್ವಿ, ವಯಸ್ಸು, ಧನ ಎಲ್ಲ ಇತ್ತು. ಮಕ್ಕಳು, ಸಂತಾನ ಸಂಪತ್ತು ಎಲ್ಲ ಇದೆ. ಮಗಳನ್ನು ಶಿವನಿಗೆ ಮದುವೆ ಮಾಡಿ ಕೊಟ್ಟ ಮೇಲೆ ಶಿವನಂಥವನನ್ನು ಅಳಿಯನನ್ನು ಮಾಡಿಕೊಂಡ. ಇದು ಒಂದು ಭಾಗ್ಯನೇ. ಶಿವನಂಥವನನ್ನು ಅಳಿಯನನ್ನು ಮಾಡಿಕೊಂಡ ಭಾಗ್ಯ. ವಿಚಿತ್ರ ಅಂದರೆ ಯಾವುದೋ ಒಂದು ಸಭೆ ಒಳಗೆ ಶಿವ ಬಂದು ನಮಸ್ಕಾರ ಮಾಡಲಿಲ್ಲಲ್ಲ ಅಂತ ಜಗಳ ತೆಗೆದಂತೆ. ಎಷ್ಟು ಸಲ ನಾವು ಯೋಚನೆ ಮಾಡಿದ್ರು ಈ ಕಥೆ ನಮಗೆ ನಗು ಬರೆಸದೇ ಇರ್ತದ ಹೇಳ್ರಿ. ಏನು ಎದ್ದು ಒಂದು ನಮಸ್ಕಾರ ಮಾಡಿದ್ರೆ ಶಿವನಿಗೆ ಏನಾಗ್ತಿತ್ತೋ ಏನೋ, ಅಥವಾ ಅವ ಮಾಡದೆ ಹೋದರೆ ಬೇಡ ಬಿಡು ತುಂಬ ಬ್ಯುಸಿ ಇದ್ದಾನೆ ಶಿವ ಅಂತ ಅಂದ್ಕೊಂಡಿದ್ರೆ ಇವನಿಗೆ ಏನಾಗ್ತಿತ್ತೋ ಏನೋ ಸ್ವಲ್ಪ ಮೊಬೈಲ್ನಲ್ಲಿ ಬ್ಯುಸಿ ಇರಬೇಕು ಅಂತ ಬಿಡಬೇಕಾ ಬೇಡ? ಇಲ್ಲ, ನಂಗೆ ನಮಸ್ಕಾರ ಮಾಡಲಿಲ್ಲ, ನನಗೆ ಗೌರವ ಕೊಡಲಿಲ್ಲ. ಈ ಚರಿತ್ರೆನೂ ಭಾಗವತ ಹೇಳ್ತದೆ. ಆದರೆ ಮನುಷ್ಯನಿಗೊಂದು ವಿವೇಕ, ಒಂದು ಸಂಯಮ ಬೇಕು. ಯಾವಾಗಲೂ ಎಲ್ಲರನ್ನು ಮಾತಾಡಿಸ್ಲಿಕ್ಕೆ ಆಗಲ್ರಿ ನಾವು. ಅವ್ರದ್ದೇನೋ ಸಮಸ್ಯೆ ಮನೆ ಒಳಗೆ, ನಾವು ಅವ್ರ ಮುಂದೆ ಹೋಗಿ ನಿಲ್ಲೋಣ, ಅವ್ರಿಗೆ ಅದೇ ನೆನಪಿರ್ತದೆ ಅವ್ರ ಮನೆ ಸಮಸ್ಯೆ. ಆ ಸಮಯಕ್ಕೇನೋ ಒಂದು ಮಾತು ಆಡಿಸಿರಲ್ಲ, ಇವ್ರು ಅದನ್ನೇ ಹೇಳ್ತಿರ್ತಾರೆ. ಮನೆಗೆ ಹೋಗಿ ಎದುರುಗಡೆಗೆ ಹೋಗಿ ನಿಂತರೂ ಮಾತಾಡಲಿಲ್ಲ. ಎಷ್ಟು ಸೊಕ್ಕು ಬಂದಿದೆ ನೋಡ್ರಿ. ಅವ್ರ ಮನೆ ಸಮಸ್ಯೆ ನೀನು ಕೇಳಿದ್ಯಾ? ಇಲ್ಲ, ಇವನು ಮಾತಾಡಿಸ್ಬೋದಾಗಿತ್ತಲ್ಲ. ಅದಿಲ್ಲ. ಕೊನೆಗೆ ನಾನೇ ಮಾತಾಡಿಸಿ ಬಂದೆ, ಆದರೂ ಮಾತಾಡಲಿಲ್ಲ ಸರಿಯಾಗಿ. ಇದಕ್ಕಿಂತ ದೊಡ್ಡ ಅನ್ಯಾಯ ಏನು ಅನ್ಯಾಯ ಆಗೋದಿದೆಯಾ? ಈ ಚಿತ್ರ ಕಥೆ ಭಾಗವತದೊಳಗೆ ಬರ್ತದೆ. ಅಂದರೆ ಮನುಷ್ಯನಿಗೆ ತನಗಿರುವಂತೆ ಸಮಸ್ಯೆಗಳು, ತನಗಿರುವಂತೆ ವಿಚಿತ್ರವಾದ ತೊಡಕುಗಳು ಇನ್ನೊಬ್ಬರಿಗೂ ಇದೆ ಅನ್ನೋದನ್ನು ಮರೆತು ವರ್ತಿಸ್ತಾನಲ್ಲ, ಅದೇ ದೊಡ್ಡ ಸಮಸ್ಯೆ ಇವತ್ತು ನಮ್ಮ ಜೀವನದೊಳಗೆ. ನನಗೆ ಆದರ ಅವಮಾನ, ಅದರಂತೆ ಇನ್ನೊಬ್ಬರಿಗೂ ಅವಮಾನ ಆದರೆ ಅವರಿಗೆ ಅದೇ ದುಃಖ ಆಗ್ತದೆ. ಈ ಯೋಚನೆಗಳು ಹೋಗ್ಬಿಡ್ತಲ್ಲ. ಉಪನಿಷತ್ತು ಸಾರಿ ಹೇಳೋದೇ ಈ ವಿಷಯವನ್ನು. ಆತ್ಮೌಪಮ್ಯೇನ ಸರ್ವತ್ರ, ಆತ್ಮೌಪಮ್ಯೇನ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಸಾರಿ ಹೇಳಿದ್ದೇ ಈ ಮಾತನ್ನು. ನಿನಗೆ ಬೈದಾಗ, ನಿನ್ನನ್ನು ಉದಾಸೀನ ಮಾಡಿದರೆ, ನಿನಗೇನೋ ಸಮಸ್ಯೆ ಆದಾಗ ನೀನೇನೆಲ್ಲ ಅನುಭವಿಸ್ತೀಯೋ ಅದರಂತೆ ಇನ್ನೊಬ್ಬನಿದ್ದಾನೆ ಅಂತ ನೀನು ಯಾವಾಗ ತಿಳಿದಿ ಅಂತ ಕೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅದರಂತೆ ಇನ್ನೊಬ್ಬನು ಇದ್ದಾನಲ್ಲ. ಹ್ಯೂಮನ್ ಬೀಯಿಂಗ್, ಒಂದು ಹ್ಯುಮ್ಯಾನಿಟಿ, ಒಂದು ವ್ಯವಸ್ಥೆ, ಒಂದು ಸಹಜ ಮಾನವ ವ್ಯವಸ್ಥೆಯನ್ನು ಮೀರಿ ವರ್ತನೆ ಮಾಡ್ತಾನೆ. ದಕ್ಷನ್ ಕಥೆ ಭಾಗವತ ಹೇಳುವಾಗ ನಮಗೆ ಈ ಎಚ್ಚರಿಕೆಯನ್ನು ಕೊಡುತ್ತದೆ. ಇಷ್ಟು ವಿದ್ಯಾವಂತ, ತಪಸ್ವಿ, ವಿತ್ತ, ಅವನಲ್ಲಿ ಏನು ಕಡಿಮೆ ಇತ್ತು? ದಕ್ಷನಲ್ಲಿ ಏನು ಕಡಿಮೆ ಇತ್ತು? ಶಿವ ನಮಸ್ಕಾರ ಮಾಡದೇ ಇದ್ದದ್ದಕ್ಕೆ ಅವನಿಗೆ ಏನು ಕೊರತೆ ಆಯಿತು? ಮಾಡಿದರೆ ಏನು ಹೆಚ್ಚಿಗೆ ಬರ್ತಿತ್ತು ಅವನಿಗೆ? ಇದ್ದದ್ದು ಉಳಿಸ್ಕೊಳ್ಬೇಕೋ ಬೇಡೋ? ಮಾಡಲಿಲ್ಲ ಅನ್ನೋ ಒಂದು ಕಾರಣ ಇಟ್ಟುಕೊಂಡು ಭುಗಿಲೆತ್ತಂತೆ ದ್ವೇಷ ಎಮ್ಮರವಾಗಿ ಬೆಳೆಸಿಬಿಟ್ಟ ಅದನ್ನು ಮನಸ್ಸಿನೊಳಗೆ. ಮನೆಗೆ ಬಂದ, ನನಗೆ ಮರ್ಯಾದೆ ಕೊಟ್ಟಿಲ್ಲ ಅನ್ನೋ ವಿಷಯವನ್ನೇ ಬಹಳ ಜನಗಳಿಗೆ ಹೇಳಲಿಕ್ಕೆ ಶುರು ಮಾಡಿದ. ಫೋನ್ ಮಾಡಿ ಹೇಳ್ದ, ದೇವತೆಗಳನ್ನು ಕರೆದು ಹೇಳ್ದ, ಈ ವಿಷಯದಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಿಮ್ಮ ಬೆಂಬಲನ? ನಿಮ್ಮ ಬೆಂಬಲ ಯಾರಿಗೆ? ನಿಮ್ಮ ಬೆಂಬಲ ಶಿವನಿಗೋ ದಕ್ಷನಿಗೋ? ಅವರು ಎಲ್ಲ ದೇವತೆಗಳು, ಇದು ಏನೋ ದಕ್ಷ ಹೀಗಂತಿದ್ದಾನೆ, ನಮ್ದೇನು ಬೆಂಬಲ? ಆಯ್ತು ಬಿಡು, ನಿನ್ನ ಕಡೆನೂ ಅಂತಂದ್ರು ಅವರು.
ನಿನ್ನ ಕಡೆನೇ ಬೆಂಬಲ. ಹಾಗಾದರೆ ನಾನು ಮನೆಯಲ್ಲಿ ಒಂದು ಯಾಗ ಮಾಡ್ತಿದ್ದೇನೆ. ಯಾಗದ ಉದ್ದೇಶ ಅಗ್ನಿಯಲ್ಲಿ ಆಹುತಿಗಳನ್ನು ಕೊಟ್ಟು ಅಗ್ನಿ ಪುರುಷಾಂತರ್ಯಾಮಿ ಪರಶುರಾಮನನ್ನು ಆರಾಧಿಸಿ ಅವನಿಂದ ಪಡಿಬೇಕಾದ ವರ್ಚಸ್ಸನ್ನು, ಮೇಧಸ್ಸನ್ನು, ತಪಸ್ಸನ್ನು ಪಡೆಯೋದಲ್ಲ. ಈ ಯಾಗದೊಳಗೆ ಭಾಗವಹಿಸದಂತೆ ಶಿವನನ್ನು ಮಾಡ್ತೇವಲ್ಲ, ಅದರಿಂದ ಅವನಿಗೆ ಅವಮಾನ ಆಗ್ತದಲ್ಲ, ಆ ಅವಮಾನ ಎಲ್ಲ ಕಡೆಯಲ್ಲಿ ಹಬ್ಬುತ್ತದಲ್ಲ, ಹಬ್ಬಿದ್ರೆ ಅದು ಸಾಕು ನನಗೆ ಅಂತಂದು ನೋಡಿ. ಹೀಗೂ ಮನುಷ್ಯನಿಗೆ ಒಂದು ವಿವೇಕ ಕಳ್ಕೊಂಡು ಬಿಡ್ತಾನಂತ. ಈ ಚರಿತ್ರೆ ಮನುಷ್ಯನಿಗೆ ಕ್ಷೇಮದ ಚರಿತ್ರೆ ತಾನೇ ಇದು. ಅಂದರೆ ಮನುಷ್ಯ ಕೊಟ್ಟದ್ದನ್ನು ಕಳ್ಕೋತಾನೆ, ಕೊಟ್ಟದ್ದನ್ನು ಕೆಡಿಸ್ಕೋತಾನೆ. ಕಳ್ಕೊಳ್ಳೋದು ಬೇರೆ, ಕೆಡಿಸ್ಕೊಳ್ಳೋದು ಬೇರೆ. ಎಷ್ಟು ಸ್ವಚ್ಛ ಮನಸ್ಸನ್ನು ಕೊಟ್ಟಿದ್ದಾನೆ, ಸ್ವಚ್ಛ ವಿದ್ಯೆ, ಉನ್ನತ ಅಧಿಕಾರ, ಒಳ್ಳೆ ವಯಸ್ಸು, ಒಳ್ಳೆ ಕುಲದಲ್ಲಿ ಜನ್ಮ ಪಡೆದಿರ್ತಾನೆ. ಸಿಂಪಲ್ಲಾಗಿ ಒಂದು ಸಂದರ್ಭದೊಳಗೆ ಕೆಡಿಸ್ಕೊಂಡ್ಬಿಡ್ತಾನೆ ಮನುಷ್ಯ ಅದನ್ನು. ಹಾಗಾಗಿ ಮನುಷ್ಯ ಕೊಟ್ಟದ್ದನ್ನು ಕೆಡಿಸ್ಕೊಳ್ಬಾರ್ದು ಅನ್ನೋ ಎಚ್ಚರಿಕೆ ಕೊಟ್ಟು ಕ್ಷೇಮದಿಂದ ಇರಲಿ ಅಂತ ಬಂದ ಕಥೆ ಅದು ದಕ್ಷನ ಕಥೆ ಅಂತ ಅರ್ಥ. ಕ್ಷೇಮದಿಂದಿರೋ, ಖುಷಿಯಾಗಿರೋ, ನಿನ್ನ ಅರ್ಹತೆಗೆ ದೇವರು ಕೊಟ್ಟದ್ದನ್ನು ಅನುಭವಿಸ್ಕೊಂಡಿರೋ, ಇದ್ದದ್ದನ್ನು ಕಳ್ಕೊಳ್ಬೇಡ, ಎಚ್ಚರಿಕೆಯಿಂದ ಇರೋ. ಎಷ್ಟು ದೊಡ್ಡ ವ್ಯಕ್ತಿಗಳ ಜೊತೆಗೆ ವಿರೋಧ ಕಟ್ಟಿಕೊಳ್ಳೋದ್ರಿಂದ ನಮಗೆ ದೇವರು ಕೊಟ್ಟ ಎಕ್ಸ್ಟರ್ನಲ್ ಸಂಪತ್ತನ್ನು, ಇಂಟರ್ನಲ್ ಸಂಪತ್ತನ್ನು ನಾವು ಕಳ್ಕೊಳ್ತೇವೆ ಅಂತನ್ಲಿಕ್ಕೆ ದಕ್ಷನ ಕಥೆಯನ್ನು ಹೇಳಿ ನಮ್ಮನ್ನು ಎಚ್ಚರಿಸ್ತದೆ. ನೋಡಿ, ಹಿಂದಿನ ದೊಡ್ಡ ದೊಡ್ಡ ರಾಜರು ಇತಿಹಾಸದ ಪುಟಗಳನ್ನು ನಾವು ಓದಿದಾಗ ಇದೇ ಕಾರಣಕ್ಕೆ ಎಲ್ಲ ಕಳ್ಕೊಳ್ತಾರೆ. ತಮಗಿಂತ ಬಲಿಷ್ಠರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಹೋಗೋದು, ತಮಗಿಂತ ಬಲಿಷ್ಠರ ಜೊತೆಯಲ್ಲಿ ಹಾಕಿ ಆಡೋದು, ನಾನು ಅವರಿಗಿಂತ ಶ್ರೇಷ್ಠ ಅಂತ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು, ಎಂಪೈರ್, ಕಿಂಗ್ಡಮ್, ನಾನು ಅದರದ್ದು ನನ್ನ ಪ್ರಭುತ್ವವನ್ನು ಸಾಧಿಸ್ತೀನಿ ಅಂತ ಓದೋದು. ತನ್ನ ಅರ್ಹತೆ ಏನೋ ತಣ್ಣಗೆ ತಾನು ಇರಬೇಕೋ ಬೇಡ ಮನೆಯೊಳಗೆ, ನಾನು ಅದನ್ನೂ ಗಳಿಸ್ತೀನಿ, ನಾನು ಇದನ್ನೂ ಗಳಿಸ್ತೀನಿ, ಅದ್ರದ್ದು ನನ್ನ ಅಧಿಕಾರ, ಇದು ನನ್ನ ಅಧಿಕಾರ. ಕೊಟ್ಟದ್ದನ್ನು ರಕ್ಷಿಸ್ಕೊಳ್ಳೋ, ಎಲ್ಲ ಕೆಡಿಸ್ಕೋಬೇಡ. ಇದು ಮನುಷ್ಯನಿಗೆ ಅರ್ಥ ಮಾಡ್ಕೊಳ್ಬೇಕಾದ ದೊಡ್ಡ ಸಂಗತಿ. ಇದು ದಕ್ಷನ ಕಥೆಯಿಂದ ನಮ್ಮನ್ನು ಎಚ್ಚರಿಸ್ತಿದೆ ಭಾಗವತ. ನೀನು ಕ್ಷೇಮವಾಗಿರಬೇಕಾ? ಹಾಗಾದರೆ ನಿನ್ನ ವಿದ್ಯೆ, ನಿನ್ನ ತಪಸ್ಸು, ನೀನು ಹುಟ್ಟಿದ ಕುಲ, ನಿನಗೆ ಕೊಟ್ಟ ಅಧಿಕಾರ, ನಿನಗೆ ಕೊಟ್ಟ ಬುದ್ಧಿ, ವಿವೇಚನಾ ಶಕ್ತಿ ಎಲ್ಲವನ್ನು ಹಿತಮಿತವಾಗಿ ಬಳಸು. ನಿನಗಿಂತ ಹಿರಿಯರನ್ನು ನೀನು ವಿರೋಧಿಸುವ, ತಿರಸ್ಕರಿಸುವ ಸಾಹಸ ಮಾಡಬೇಡ. ಮಾಡಿದಿ ಅಂದರೆ ಮಗಳನ್ನು ಕಳ್ಕೊಳ್ತಿ, ಒಳಗಿರುವಂತಹ ಮತಿಯನ್ನು ಕಳ್ಕೊಳ್ತಿ ಅನ್ನೋ ಎಚ್ಚರಿಕೆಯನ್ನು ದಕ್ಷನ ಕಥೆ. ಮತಿ ಕಳ್ಕೊಳ್ಳೋದು ಅಂದ್ರೇನು? ರುಂಡನೇ ಕತ್ತರಿಸಿಬಿಟ್ಟ. ಶಿವ ವೀರಭದ್ರನಾಗಿ ಬಂದು ದಕ್ಷನ ರುಂಡವನ್ನೇ ಕತ್ತರಿಸಿಬಿಟ್ಟ. ರುಂಡನೇ ಹೋದರೆ ಬದುಕೇನು ಉಳಿತು ಹೇಳ್ರಿ? ಅಂದರೆ ಬುದ್ಧಿನೇ ಹೋಯಿತು. ಈ ವಿವೇಕವನ್ನು ನಮಗೆ ಭಾಗವತ ಚೆನ್ನಾಗಿ ಕೊಡ್ತದೆ. ಅದು ಕ್ಷೇಮದ ಕಥೆ. ಧ್ರುವನ ಕಥೆ ಅದು ಯೋಗದ ಕಥೆ. ಏನು ಆಸೆ ಧ್ರುವನಿಗೆ? ತನ್ನ ತಮ್ಮ ಉತ್ತಮ ಅಂತಿದ್ದ, ಅವನ ಅಪ್ಪನ ಸಿಂಹಾಸನ ಏರಿ ತೊಡೆ ಮೇಲೆ ಕುಳಿತಿದ್ದಾನೆ. ಧ್ರುವನಿಗೆ ಆ ಸಿಂಹಾಸನ ಏರೋಣ ಅಂತ ಆಸೆ. ಇದು ತಪ್ಪೇ? ಅರೆ, ಯಾವ ಮಗುವಿಗೆ ತಮ್ಮ ಅಪ್ಪನ ತೊಡೆ ಮೇಲೆ ಕೂಡಬೇಕು, ಸಿಂಹಾಸನ ನಮ್ಮಪ್ಪ ಏರಿದಾನೆ ನಾನು ಏರಬೇಕು ಅಂತಿರಲ್ಲ ಹೇಳಿ. ಇದರಲ್ಲಿ ಏನು ಸಣ್ಣ ಸಣ್ಣ ವಿಷಯ ಅನಿಸಲ್ವೇ ಇವೆಲ್ಲ? ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳು ತಾಯಿಯ ತೊಡೆ ಮೇಲೆ, ತಂದೆ ತೊಡೆ ಮೇಲೆ ಕೂಡಬೇಕು ಅಂತ ಆಸೆ ಪಟ್ಟರೆ ತಪ್ಪೆ? ತಂದೆ ಏರಿದ ಸಿಂಹಾಸನವನ್ನು ಮಗ ಏರಬೇಕು ಅಂತಂದರೆ ದೊಡ್ಡ ಅಪರಾಧ ಏನದು? ಅದರಲ್ಲಿ ಏನು ದೊಡ್ಡ ಸಮಸ್ಯೆ ಇದೆ? ಆದರೆ ಅದಕ್ಕೆ ತೊಡಕು ಮಾಡ್ತಾಳೆ ಸುರುಚಿ. ನಿನಗಲ್ಲ ಅಂತಂತಾಳೆ. ಅದೇ ತಂದೆ ಹೊಟ್ಟೆಯಲ್ಲೇ ನಾನು ಹುಟ್ಟಿದ್ದೇನಲ್ಲ. ಉತ್ತಮ ಯಾವ ತಂದೆ ಹೊಟ್ಟೆಯಿಂದ ಹುಟ್ಟಿದಾನೋ ಅದೇ ತಂದೆ ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ದೇನಲ್ಲ. ಆದರೆ ನಮ್ಮಪ್ಪ ನನ್ನ ತೊಡೆ ಮೇಲೆ ಕೂಡಿಸ್ಕೊಳ್ತಿಲ್ಲ, ನನಗೆ ಕೂಡಿಸ್ಲಿಕ್ಕೆ ಇವಳು ಬಿಡ್ತಾ ಇಲ್ಲ. ಇದು ವಿಚಿತ್ರ ತೊಡಕಾಯ್ತು ಅವನಿಗೆ. ಅದಕ್ಕೆ ಆತ ಏನು ಮಾಡಿದ? ಪಡಿಬೇಕು, ಸಿಂಹಾಸನ ಪಡಿಬೇಕು, ಆ ಸಿಂಹಾಸನ ಏರಬೇಕು. ಏನು ಮಾಡಬೇಕು? ಯೋಗ ಉಪಾಯ ಏನು ಮಾಡಬೇಕು? ತಾಯಿ ಹೇಳ್ಕೊಡ್ತಾಳೆ ಸುನೀತಿ. ಆರಾಧ ಯಾಧೋಕ್ಷಜ ಪಾದ ಪದ್ಮಂ
ಯಧೀಚ್ಛಸೆ ಧ್ಯಾಸನಮುತ್ತಮೋ ಯಥಾ ಅಧೋಕ್ಷಜ ಪಾದಪದ್ಮಂ ಆರಾಧಯ. ಅಧೋಕ್ಷಜನಾದ ಶ್ರೀಹರಿಯ ಪಾದಕಮಲಗಳನ್ನು ಆರಾಧಿಸು. ಅವನೇ ಪ್ರಸನ್ನನಾದ ಅಂದರೆ ಇಂಥ ಸಿಂಹಾಸನ ಕೊಡಲಿಕ್ಕಿಲ್ಲ ನಿನಗೆ. ಇದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಇದು ಬ್ರಾಡ್ ಥಿಂಕಿಂಗ್. ಮನುಷ್ಯನಿಗೆ ಬೇಕಾಗಿರೋದು ಏನು ಅಂದರೆ, ಒಂದನ್ನು ಪಡಿತೀನಿ ಅಂತ ಹೊರಟಾಗ ಅಷ್ಟನ್ನು ಪಡಿಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಯಾವತ್ತು ಇನ್ವೆಸ್ಟ್ಮೆಂಟ್ ಮಾಡಬಾರ್ದಂತೆ, ಸ್ವಲ್ಪ ಬ್ರಾಡಾಗಿ ಮಾಡಬೇಕಂತೆ. ನಿಂಗೀಗ 10 ರೂಪಾಯಿ ಬೇಕಾ, ಹಾಗಾದರೆ 100 ರೂಪಾಯಿ ಬರಲಿಕ್ಕೆ ಬೇಕಾದಷ್ಟು ಕೆಲಸ ಮಾಡು, ಅದು ನಿನಗೆ ಲಾಭನೇ ತಂದುಕೊಡ್ತದೆ. ನಮ್ಮದೇನಾಗಿದೆ ಇವತ್ತು ಅಂದರೆ, ಬೇಕಿರೋದು 10 ರೂಪಾಯಿ, 5 ರೂಪಾಯಿ ಇರೋನ ಹತ್ರ ಕೇಳಲಿಕ್ಕೆ ಹೋಗಿದ್ದೀವಿ. ಇದು ಸಮಸ್ಯೆ. ಅರೆ, ನಿಂಗೆ ಬೇಕಾದದ್ದು ಅದು ಅಂದಮೇಲೆ ಅದಕ್ಕಿಂತ ಹೆಚ್ಚಿರೋನನ್ನು ಕೇಳು. ನೀನು ಕಡಿಮೆ ಇರೋನನ್ನು ಆಶ್ರಯಿಸಿದರೆ ಹೆಂಗೆ? ಇನ್ನೂ ಅವನ ಹತ್ರನೇ ಅದು ಇಲ್ಲ, ಅವನ ಹತ್ರ ಹೋಗಿ ಕೇಳಲಿಕ್ಕೆ ಶುರು ಮಾಡಿದ. ಇದಿನ್ನೂ ಸಮಸ್ಯೆ. 5 ರೂಪಾಯಿಯೂ ಇಲ್ಲ. ಅವನು ಇನ್ಯಾರನ್ನೋ ಪಾಪ ಮನೆಯವರನ್ನು ಕೇಳಿಕೊಡ್ಬೇಕು. ಮನೆ ಒಳಗೆ ನಿನಗೆ ಏನೇ ಕೊಡಬೇಕು ಅಂದ್ರೆ ನಾ ಕೇಳಿಕೊಡ್ಬೇಕು ಅಂತ ಅವ ಇಟ್ಟುಕೊಂಡಿರ್ತಾನೆ. ಅವನು ಕೇಳಿದರೆ ಹೇಗೆ? ಕೇಳೇ ಪಡಿಬೇಕು, ಪ್ರಯತ್ನ ಪಟ್ಟೇ ಪಡಿಬೇಕು, ಉಪಾಯದಿಂದ ಪಡಿಬೇಕು. ಆದರೆ ಯಾರನ್ನ ಕೇಳಿ ಪಡಿಬೇಕು? ಯಾರನ್ನು ಕೇಳಿ ಪಡಿಬೇಕು? ಅದನ್ನು ಭಾಗವತ ಹೇಳ್ತದೆ. ನೀನು ಪಡಿಬೇಕು ಅಂತ ಹೊರಟಾಗ ನಿನ್ನ ಏನು ಇದೆ ಎಕ್ಸ್ಪೆಕ್ಟೇಷನ್, ಅದು 100 ಪಟ್ಟು ಯಾರ ಹತ್ರ ಇದೆ ಅವನನ್ನು ಕೇಳು. ಸೊ ಅವ ನಿನಗೆ ಕೊಡಬಲ್ಲ. ಅವನು ಬೇರೆ ಇನ್ಯಾರು ಅಲ್ಲ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಶ್ಚ ಹಸ್ತ ಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನೀನು ಕೇಳಿದ್ದನ್ನು ಇಮ್ಮಡಿ ಕೊಡ್ತಾನೆ, ಮುಮ್ಮಡಿ ಮಾಡಿ ಕೊಡ್ತಾನೆ. ಬೇಡ ಬೇಡ ಅಂದರೂ ಕೊಡ್ತಾನೆ. ಎಂದೂ ಕಸುಗೊಳ್ಳೋದಿಲ್ಲ. ಕೆಲವರು ಕೊಟ್ಟು ಕಸ್ಕೊಂಡ್ಬಿಡ್ತಾರೆ ಫೋಟೋ ಹೊಡಿಸ್ಕೊಂಡ್ಮೇಲೆ. ಅಲ್ಲ, ಮೊದಲೇ ಅಲ್ಲ, ಸೆಲ್ಫಿ ಬೇಕಲ್ಲ. ಹಾಗಲ್ಲ. ಇವ ಕೊಟ್ಟಂಗೆ ಮಾಡೋದು, ಕೊಡ್ತೀನಿ ಅಂತ ಆಶ್ವಾಸನೆ ಕೊಡೋದು, ಕೊಟ್ಟು ಕಸುಗೊಳ್ಳೋದು, ಕೊಡೋದ್ರಲ್ಲಿ ಈಗ ಸ್ವಲ್ಪ ಆಮೇಲೆ ಸ್ವಲ್ಪ ಅಂತ ಮಾಡೋದು. ಇಂಥವ್ರನ್ನೆಲ್ಲ ಗಂಟು ಬಿದ್ದರೆ ಹೆಂಗೋ? ಬಿದ್ದರೆ ಇವನನ್ನು ಬೀಳು ಅಂತಂದ. ಅದೇ ಅಲ್ವೇ ದಾಸರು ಹೇಳಿದರು, ಬೇಡಿದರೆ ಎನ್ನೊಡೆಯನ ಬೇಡುವೆ, ಪಾಡಿದರೆ ಎನ್ನೊಡೆಯನ ಪಾಡುವೆ. ಇದನ್ನು ಅರ್ಥೈಸ್ಕೊಳ್ಳಿ. ಇದು ಯೋಗ. ಯಾರನ್ನ ಪಡಿ, ಯಾರನ್ನ ಬೇಡು, ಅವನನ್ನು ಬೇಡು. ಯಾರನ್ನೋ ಬೇಡಬೇಡ. ಅದನ್ನು ಅಮ್ಮ ಹೇಳ್ಕೊಡ್ತು. ಈಗ ಸಿಂಹಾಸನ ಬೇಕಿದ್ದು ಅಪ್ಪಂದು ತಾನೆ. ಹಾಗಾದರೆ ಸುನೀತಿ ಏನು ಉಪದೇಶ ಮಾಡಬೇಕಾಗಿತ್ತು? ತಾನೇ ಹೋಗಿ ಗಂಡನ ಜೊತೆಗೆ ಜಗಳಾಡಿ, ಸುರುಚಿ ಜೊತೆಗೂ ಜಗಳಾಡಿ, ಕೇಳಲಿಲ್ಲ ಅಂದರೆ ನೋಡಿನ್ನ ಅಂತ ಅವರೊಟ್ಟಿಗೆ ಹಾಕ್ಯಾಡಿ, ನನ್ನ ಮಗ ಅಲ್ಲಿ ಕೂಡಬೇಕು ಅಂತ ಕೂಡಿಸ್ಬೇಕಾಗಿತ್ತಲ್ವೇ? ಇದು ಇವತ್ತಿನ ಥಿಯರಿ. ಇವತ್ತಿನ ಥಿಯರಿಗೆ ಸುನೀತಿ ಹೋಗಲಿಲ್ಲ ಅಂತದೆ ಭಾಗವತ. ಯಾಕೆ ಹೋಗಲಿಲ್ಲ? ಅವಳು ಅರ್ತಿದ್ಲು. ಅದೇ ನೀತಿ, ಸುನೀತಿ. ಸುನೀತಿ ಅಂದರೆ ಅರ್ಥ ಏನು? ಈ ಕೇಳಲಿಕ್ಕೆ ಹೋಗೋಣ, ಸುರುಚಿ ಅಡ್ಡಗಾಲು ಹಾಕೋಣ, ನಾನು ಅವಳೊಟ್ಟಿಗೆ ಮತ್ತೆ ಜಗಳಾಡೋಣ, ಕಲಹ ಮಾಡೋಣ. ಅದು ಇಷ್ಟು ಸುಲಭ ಬಗೆಹರಿಯೋದಲ್ಲ. ಅದು ಅದರ ಬದಲು ಇವನು ಸುರುಚಿ ಒಳಗೆ, ಸುನೀತಿ ಒಳಗೆ, ಉತ್ತಮನೊಳಗೆ, ಅಲ್ಲಿ ಕುಳಿತ ಉತ್ತಾನ ಪಾದನೊಳಗೆ, ನನ್ನ ಮಗ ಧ್ರುವನೊಳಗೆ ಒಬ್ಬ ಇದ್ದಾನಲ್ಲ, ಅವನನ್ನೇ ಕೇಳಿಬಿಟ್ರೆ ಇದೆಲ್ಲ ಸಮಸ್ಯೆ ಸಾಲ್ವ್ ಆಗಿಬಿಡ್ತದೆ. ಸಿಂಪಲ್ಲಾಗಿ ಸಾಲ್ವ್ ಆಗ್ತದೆ. ಅದೇ ಹೇಳಿದ್ದೆಲ್ಲ ಬ್ರಾಡ್ ಥಿಂಕಿಂಗ್ ಅಂದರೆ ಇದಕ್ಕೆ ಹೆಸರು. ಈ ಎದುರುಗಡೆಗಿದ್ದವ್ರ ಜೊತೆಗೆ ಹಾಕಾಡೋಕ್ಕಿಂತ ಎಲ್ಲರನ್ನು ಪ್ರೇರಣೆ ಮಾಡೋನ ಜೊತೆಗೆ ಇಷ್ಟೋ ತನಕ ಮಾತಾಡಿಬಿಟ್ಟಿದ್ರೆ ಈ ಸಮಸ್ಯೆಗೆ ಸಾಲ್ವ್ ಆಗಿಬಿಡ್ತಿತ್ತು ನಮ್ಮದೆಲ್ಲ. ನಮ್ಮ ಜೀವನದೊಳಗೆ ಯಾರಿಗಿಲ್ಲ ಸಮಸ್ಯೆ? ಸಮಸ್ಯೆ ಇದೆ ನಮಗೆಲ್ಲ. ಆದರೆ ಎದುರುಗಡೆ ಇದ್ದವ್ರ ಜೊತೆಗೆ ಹಾಕಾಡ್ತಿದ್ದೀವಿ, ಬಗೆಹರಿತಾ ಇಲ್ಲ. ಎಲ್ಲರ ಒಳಗೊಬ್ಬರಿದ್ದಾನಲ್ಲ, ಅವನ ಜೊತೆಗೆ ಇಷ್ಟು ಜಗಳಾಡಿದ್ದಿದ್ರೆ ಇಷ್ಟೊತ್ತಿಗೆ ಬಗೆಹರಿಸಿ ಕಳಿಸಿಬಿಡ್ತಿದ್ದ. ನಿನಗೂ ಬೇಡ, ಅವಳಿಗೂ ಬೇಡ, ಹೋಗ್ಬಿಡು ಮುಂದೆ ಅಂತ ಅಂದ್ಬಿಡ್ತಿದ್ದ. ಅದನ್ನು ಭಾಗವತ ಹೇಳಿಕೊಡ್ತದೆ. ಎಷ್ಟು ಅದ್ಭುತವಾದ ಚರ್ಯೆಯನ್ನು ಭಾಗವತ ಹೇಳ್ತು.
ಅದು ಯೋಗ. ಸಿಂಹಾಸನ ಬೇಕು, ಪಡೆದ. ಯಾರಿಂದ? ವಾಸುದೇವನಿಂದ ಪಡೆದ. ಮೇಲ್ಗಡೆ ಇವತ್ತು ನಕ್ಷತ್ರಗಳ ಮಂಡಲದಲ್ಲಿ ದಿಕ್ಸೂಚಿಯಾಗಿ ಇವತ್ತು ಧ್ರುವ ತಾರೆಯನ್ನು ನಿಲ್ಲಿಸಿದ. ಭೂಮಿಗೆ ಇಳಿದ ಒಂದು ವ್ಯಕ್ತಿ ಆಕಾಶದಲ್ಲಿ ನಕ್ಷತ್ರ ಆಗಬೇಕಾದ್ರೆ ಆ ಶಕ್ತಿ ಎಷ್ಟು ದೊಡ್ಡದು, ಆ ಯೋಗ ಎಂಥದ್ದು. ದೇವರು ನಮ್ಮಿಂದ ನಿರೀಕ್ಷೆ ಮಾಡ್ತಾನೆ. ನಾವೆಲ್ಲ ಭೂಮಿಯಲ್ಲಿ ಇಳಿದಿದ್ದೇವೆ ಅಂದರೆ ಇಂದಲ್ಲ ನಾಳೆ ನಕ್ಷತ್ರ ಆಗ್ತಾನೇನೋ ಅಂತ ನಿರೀಕ್ಷೆ ಮಾಡ್ತಾನೆ. ಇಂದಲ್ಲ ನಾಳೆ ತಪಸ್ಸು ಮಾಡ್ತಾನೇನೋ. ಆ ಧ್ರುವಕುಮಾರನಂತೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಜಪಿಸ್ತಾನ. ನಾರದರಂಥ ಗುರುಗಳಲ್ಲಿ ಶ್ರದ್ಧೆ ತೋರ್ತಾನ. ತಾಯಿ ಸುನೀತಿಯ ಮಾತನ್ನು ಚಾಚೂ ತಪ್ಪದೆ ಪಾಲನೆ ಮಾಡ್ತಾನ. ಹಾಗಾದರೆ ಅವನನ್ನು ನಾನು ನಕ್ಷತ್ರನನ್ನು ಮಾಡ್ತೀನಿ. ಇದು ಯೋಗ. ಯೋಗ ಛಲ ಬೇಕು, ಸ್ಥಿರತೆ ಬೇಕು, ಚಂಚಲ ಆಗಬಾರ್ದು. ಅದೇ ಧ್ರುವ. ಸಂಸ್ಕೃತದಲ್ಲಿ ಧ್ರುವ ಅಂದರೆ ಸ್ಥಿರ ಅಂತ ಅರ್ಥ. ಪಡಿಬೇಕಾದದ್ದನ್ನು ಪಡಿಬೇಕಷ್ಟೇ. ಏನು ಪಡಿಬೇಕು? ಮನೆ ಬೇಕಾ? ಪಡಿಬೇಕಷ್ಟೇ. ವಾಹನ ಬೇಕಾ? ಪಡಿಬೇಕು. ವಾಹನ, ಮದುವೆ ಪಡಿಬೇಕು. ಮಗು ಬೇಕು. ಭೂಮಿ ಬೇಕು. ಏನು ಬೇಕು ನಿನಗೆ ಹೇಳು. ಒಬ್ಬ ಪ್ರಸನ್ನನಾಗಬೇಕಷ್ಟೆ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಇಷ್ಟು ದೊಡ್ಡ ನೆಟ್ವರ್ಕ್ ಇದೆ ದೇವ್ರ ಜೊತೆಗೆ, ಯಾಕೆ ಬಿಟ್ಟಿದ್ದೀ ಅಂತ ಎಚ್ಚರಿಸ್ಲಿಕ್ಕೆ ಭಾಗವತ ಬಂದಿದೆ. ಏನು ಬೇಕಾದರೂ ಕೊಡ್ತೀನಿ. ಅರೆ ಕ್ರಿಮಿ ರಾಜ್ಯದ ಸಿಂಹಾಸನದಲ್ಲಿ ಕೂಡಿಸಿ ಋಷಿಗಳೆಲ್ಲ ಬಂದು ಎಲ್ಲ ಕಡೆ ಇದ್ದ ನದಿ ತೀರ್ಥಗಳ ನೀರು ತಂದು ಅಭಿಷೇಕ ಮಾಡಿ ರಾಜ ಅಂತಂದ್ರಿ ಅಂತೀವಿ ಅಂದ್ರಂತ. ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಜಗತ್ ಸ್ವಾಮೀಚರ್ಯವನಿ ತೋರಿಸಿದೆ. ವಿಮಲ ರೂಪನೆ ಕಮಲನಾಭನೆ ರಮೆಯ ರಸನೆ ರಮ್ಯ ಚರಿತನೆ, ಮಮತೆಯಲ್ಲಿ ಕೊಡು ಕಾಮಿತಾರ್ಥವ ನಮಿಸುವೆನು ಹಯವದನ ಮೂರುತಿ. ಮಧ್ವಾಂತರ್ಗತ ವೇದವ್ಯಾಸ. ಕ್ರಿಮಿಯಿಂದ ರಾಜ್ಯವಾಳಿಸಿದೆ. ಏನು ಬೇಕಾದರೂ ಮಾಡ್ತೇನೋ, ಬಾ ನನ್ನ ಹತ್ರ ಅಂತ ಕರೀತಾನೆ ಭಗವಂತ. ಬಾ, ವಯಸ್ಸು ನೋಡಬೇಡ. ವಯಸ್ಸು ಎಷ್ಟಿದ್ರೆ ಏನು? 5ನೇ ವರ್ಷದ ಬಾಲಕರಪ್ಪ, 5 ವರ್ಷದ ಬಾಲಕ. ಅದಕ್ಕೆ ಏನು ಬರ್ತದೆ 5 ವರ್ಷದ ಬಾಲಕನಿದ್ದಾಗ? ಆದರೆ ಆ ಒಳಗಿದ್ದ ಛಲ, ನಾನು ದೇವರನ್ನು ಕಾಣ್ತೀನಿ, ನನಗೆ ಬೇಕು, ನಾನು ಅವನನ್ನು ನೋಡಬೇಕು, ಈ ಸ್ಥಿರತೆ, ಇದೆಲ್ಲ ಯೋಗ. ಮನುಷ್ಯನ ಜೀವನದೊಳಗೆ ಈ ಸ್ಥಿರ ಚಿತ್ತ, ಈ ನೀತಿ, ಈ ಗುರುಪದೇಶ, ಈ ಯೋಗವನ್ನು ಅವಲಂಬಿಸ್ರಿ, ಆಕಾಶದಲ್ಲಿ ನಕ್ಷತ್ರರಾಗಿ ಮೆರೀರಿ ಅಂತ ಭಾಗವತ ಹೇಳಿಕೊಡ್ತದೆ. ಇನ್ನು ಮುಂದುವರೆದ ಕಥೆ ಭಾಗವತದೊಳಗೆ 5ನೇ ಸ್ಕಂಧ ನೋಡ್ತೀವಿ. 5ನೇ ಸ್ಕಂಧದಲ್ಲೆಲ್ಲ ಅಲ್ಲಿ ನೀವು ನೋಡ್ಬೋದಾದದ್ದು ಕ್ಷೇಮ. ಪ್ರಿಯವ್ರತ ಅಂತ ಒಬ್ಬ ರಾಜ. ಪ್ರಿಯವ್ರತ ರಾಜ ಯೋಗ್ಯ ವಯಸ್ಸು, ವಿವಾಹಕ್ಕೆ ಅಂತ ಯೋಗ್ಯ ವಯಸ್ಸಿದೆ, ವಿವಾಹ ಬೇಡ ಅಂತ ಕುಳಿತುಕೊಂಡ. ವಿವಾಹ ಬೇಡ. ಈಗೆಲ್ಲ ಸಿಸ್ಟಮ್ ಹಾಗೆ, ವಿವಾಹ ಬೇಡ. ಈಗೇನಿದ್ರು ಲಿವಿಂಗ್ ವ್ಯವಸ್ಥೆ ಭಾರಿ ವಿಚಿತ್ರ ಶುರು ಆಯ್ತು. ಈಗ ಅವನು ಅದು ಅಲ್ಲ, ನನಗೆ ವಿವಾಹ ಬೇಡ, ನಾನು ವಿವಾಹ ಮಾಡಿಕೊಂಡ್ರೆ ಅವ್ರ ಜವಾಬ್ದಾರಿ, ಅವರೊಟ್ಟಿಗೆ ಇರಬೇಕು, ಮಕ್ಕಳನ್ನು ಪಡೆದ್ರೆ ಅವ್ರ ಜವಾಬ್ದಾರಿ, ಅವರನ್ನು ಸಾಕಬೇಕು, ಸಲಹಬೇಕು, ರಾಜ್ಯದಲ್ಲಿ ಅಧಿಕಾರ ಸ್ವೀಕರಿಸಿದರೆ ಅದರ ಜವಾಬ್ದಾರಿ, ಅದನ್ನು ನಾನು ಕಟ್ಪಾಡು ಹಾಕ್ಕೊಳ್ಬೇಕು, ಅದೆಲ್ಲ ನನಗೆ ಬಂಧನ. ಇವೆಲ್ಲ ಬಂಧನಗಳನ್ನು ಇಟ್ಟುಕೊಂಡು ನಾನು ದೇವರನ್ನು ಕಾಣಲಿಕ್ಕೆ ಆಗಲ್ಲ. ಅವೆಲ್ಲ ಬಂಧನ ಅಂತ ಶಾಸ್ತ್ರಗಳು ಹೇಳ್ತಾವ ತಾನೆ. ಹಾಗಾಗಿ ಅವ್ಯಾವುದು ಬೇಡ ನನಗೆ. ಈ ಧೋರಣೆ ತಾಳಿದ್ದ ಪ್ರಿಯವ್ರತ. ಬ್ರಹ್ಮದೇವರು ಕೆಳಗಿಳಿದು ಬಂದರು. ಆತನಿಗೆ ಸ್ವಯಂಭುವ ಮನು ತಂದೆ, ಪ್ರಿಯವ್ರತನ ತಂದೆ, ಮನುಕುಲದ ಮೊದಲಿಗ. ಕೊನೆಗೆ ಅವನಿಗೆ ಸಾಕಾಗಿ ತನ್ನ ಅಪ್ಪನಿಗೆ ಹೇಳಬೇಕಾಯ್ತು. ನೋಡಿ, ಅವಾಗಲಿಂದ ಬಂದಿದೆ ಇದು, ಮಕ್ಕಳು ಮಾತು ಕೇಳದೇ ಇರೋ ಪದ್ಧತಿ. ಅಂದರೆ ತಮ್ಮ ಮಕ್ಕಳು ತಮ್ಮ ಮಾತು ಕೇಳಲ್ಲ. ಕೇಳಲಿಲ್ಲ ಪ್ರಿಯವ್ರತ. ಏನು ಹೇಳಿದ್ರು ಸ್ವಯಂಭವ ಮನುವಿನ ಮಾತು ಕೇಳಲಿಲ್ಲ. ಸರಿ, ಬ್ರಹ್ಮದೇವರು ಕೆಳಗಿಳಿದ್ರು. ಹಂಸವಾಹನರಾಗಿ ಕೆಳಗಿಳಿದು ಬಂದು ಉಪದೇಶ ಮಾಡ್ತಾ ಏನಂತಾರೆ?
ಬಹಳ ಅದ್ಭುತವಾದ ವಿಷಯ. ಅದಕ್ಕೆ ಹೇಳಿದೆ ಅದು ಕ್ಷೇಮ, ಅದು ಯೋಗ ಅಲ್ಲ, ಕ್ಷೇಮ ಅಂತ ತಿಳ್ಕೊಳ್ಳಿ. ಕ್ಷೇಮ ಅಂದರೆ ಏನು? ಮನುಷ್ಯನಿಗೆ ಯಾವ ಅರ್ಹತೆ ಇರ್ತದೆ ಆ ಅರ್ಹತೆಗೆ ಅನುಗುಣವಾಗಿ ಅವನು ಮುಂದುವರಿಬೇಕು, ಅದು ಕ್ಷೇಮ ಅಂತ. ಒಬ್ಬ ವ್ಯಕ್ತಿ ಭೂಮಿಯಲ್ಲಿ ಹುಟ್ಟುವ ಮುನ್ನ ಅವನ ಅರ್ಹತೆ ಅವನೊಟ್ಟಿಗೆ ಇರ್ತದೆ, ಅದು ಹುಟ್ಟೋದಲ್ಲ. ಭೂಮಿಗೆ ಬರುವ ಮುನ್ನವೇ ಡಿಸೈಡೆಡ್, ಇವನು ಹೀಗೆ, ಇವಳು ಹೀಗೆ. ಈ ರಹಸ್ಯವನ್ನು ಭಾಗವತ ಸಾರಿ ಸಾರಿ ಹೇಳ್ತದೆ. ಪ್ರಿಯವ್ರತನ ಕಥೆ ಹೇಳಿ ಮತ್ತಷ್ಟು ನಿಶ್ಚಳ ಮಾಡ್ತದೆ. ಬ್ರಹ್ಮ ಅದನ್ನೇ ಅಂತಾನೆ, ನೀನು ಭೂಮಿಗೆ ಬರುವ ಮುನ್ನವೇ ನೀನೇನು ಅಂತ ತಯಾರಾಗಿರ್ತದೆ. ಅದಕ್ಕೆ ನೀನು ಅದನ್ನು ಬದಲಾಯಿಸ್ತೇನೆ ಅಂದರೆ ಅದರಿಂದ ನಿನಗೆ ಕ್ಷೇಮ ಇಲ್ಲ, ಮತ್ತೆ ನೀನು ದುಃಖ ಅನುಭವಿಸ್ಬೇಕಾಗ್ತದೆ. ನೋಡಿ, ಇದು ಭಾಗವತ ಕೊಡುವ ಸಂದೇಶ. ವಿಷ್ಣುನಾ ವಿಹಿತ ಧರ್ಮ. ಒಬ್ಬ ವ್ಯಕ್ತಿ ಭೂಮಿಗೆ ಬರುವಾಗ ಇವನು ಬ್ರಹ್ಮಚಾರಿ, ಇವನು ಗೃಹಸ್ಥ, ಇವನು ಗೃಹಸ್ಥನಾಗಿ ಮುಂದೆ ಸನ್ಯಾಸಿ ಅಥವಾ ವಾನಪ್ರಸ್ಥ, ಇದೆಲ್ಲ ಮೊದಲೇ ವ್ಯವಸ್ಥೆ ಇದೆ ಅಂತ. ಆ ಅರ್ಹತೆಗೆ ನಾನೀಗ ಬೇಡ, ನಾನು ಈಗ ಇದನ್ನಾಗಲ್ಲ, ನಾನು ಅದನ್ನಾಗಲ್ಲ, ಇದು ನಿನಗೂ ಕ್ಷೇಮ ಅಲ್ಲ ಅಂತಾನೆ ಬ್ರಹ್ಮದೇವರು. ಇದು ನಿನಗೆ ಒಳಿತಲ್ಲ ಮತ್ತು ಇದು ಬಂಧಕನೂ ಅಲ್ಲ. ನೋಡಿ, ಎರಡನ್ನೂ ಸ್ಪಷ್ಟಪಡಿಸ್ತಾರೆ ಮನುಷ್ಯನಿಗೆ. ಪ್ರಿಯವ್ರತ, ನೀನು ತಿಳಿದ ದಾರಿಯಲ್ಲಿ ಹೋದರೆ ನಿನಗೇನೋ ಭಾರೀ ಸಿಗ್ತದೆ ಅಂದ್ಕೊಂಡಿದ್ದೀಯಲ್ಲ. ಒಂದು ಮಾತು ಹೇಳ್ತಾರೆ ಬ್ರಹ್ಮದೇವರು, ಶಾಸ್ತ್ರಗಳು ವಿವಾಹ, ಮದುವೆ, ಹೆಣ್ಣು ಹೊನ್ನು, ಸಂಪತ್ತು, ಅಧಿಕಾರ ಇವುಗಳ ಬಗ್ಗೆ ಅಲ್ಲಲ್ಲಲ್ಲಿ ಇವೆಲ್ಲ ಬಂಧಕ, ಇವೆಲ್ಲ ಬಂಧಕ ಅಂತ ಹೇಳಿದ್ದು ಮಾತಿದೆ. ಈ ಮಾತುಗಳನ್ನು ನೋಡಿ ಕೆಲವರು ಭಾಗವತದ ಮೇಲೆ ಆಕ್ಷೇಪ ಮಾಡ್ತಾರೆ. ನೋಡ್ರಿ, ನೀವು ಪುರಾಣಗಳಲ್ಲಿ ಪದೇ ಪದೇ ಹೆಣ್ಣನ್ನು ಬಂಧಕ ಅಂತ ಹೇಳ್ತೀರಿ, ನೀವು ಪುರುಷ ಪ್ರಧಾನವಾದ ಅಂತಂತಾರೆ. ಮತ್ತದಕ್ಕೆ ಮಹಿಳೆಯರನ್ನು ನಿಂದಿಸ್ತೀರಿ. ಏನು ಮಾಡೋಣ? ವಿವೇಕ ಕಳ್ಕೊಂಡ್ವಿ ನಾವು. ವ್ಯವಸ್ಥೆಯಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅದರ ರಸವನ್ನು ಬಿಟ್ಟು ಮಾತನಾಡಲಿಕ್ಕೆ ಶುರು ಮಾಡಿದ್ವಿ. ಅದರ ಹೃದಯ ಏನು ಅಂತ ತಿಳಿಲಿಲ್ಲ ಸರಿಯಾಗಿ ನಾವು. ಅಲ್ಲಿ ಹೇಳಿದ ವಿಷಯವೇ ಬೇರೆ, ಇವತ್ತು ತಿಳಿಸಿದ್ದೇ ಬೇರೆ ಜಗತ್ತಿನೊಳಗೆ. ಬ್ರಹ್ಮದೇವರು ಸ್ಪಷ್ಟಪಡಿಸ್ತಾರೆ, ಆಯ್ತು ಈಗ ಕಾಡಿಗೆ ಹೋದಿ, ಇವೆಲ್ಲ ಬಂಧಕ ಅಂತ. ಕಾಡಿಗೆ ಹೋದಾಗ ನಿನಗೊಂದು ಗಂಟು ಬೀಳ್ತದೆ ಮತ್ತಲ್ಲಿ. ಯಾಕೆ ಅಂತ ಕೇಳ್ದ. ಕಾಡಿಗೆ ಹೋದರೂ ಗಂಟು ಬೀಳ್ತದೆ. ಯಾಕೆ? ಏನದು? ಶತ್ರುಗಳು ಹೊರಗಿಲ್ಲ, ನಿನ್ನೊಳಗೆ ಇದ್ದಾರೆ ಅಂದ್ರಂತೆ ಬ್ರಹ್ಮದೇವರು. ನೀನು ಹೊರಗಿದ್ದಾರೆ ಅಂದ್ಕೊಂಡಿದ್ದಿ, ಒಳಗಿದ್ದಾರೆ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ ಸಹ ಷಟ್ ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮಃ ಕಿನ್ನು ಕರೋತ್ಯವದ್ಯಂ. ಆತ್ಮರತೇರ್ಭೂತಸ್ಯ ಭಯಂ ವನೇಶು ಅಪಿ ಸ್ಯಾತ್. ನೀನು ಕಾಡಿಗೆ ಹೋದರೂ ಆ 6 ಜನ ಶತ್ರುಗಳನ್ನು ನೀನು ಗೆಲ್ಲಲಿಲ್ಲ ಅಂದರೆ ಅವರು ನಿನ್ನನ್ನು ಬಿಡಲ್ಲ. ಅಲ್ಲಿ ಹೋಗಿ ಆದರೂ ಸೋಲಿಸ್ತಾರೆ, ಅಲ್ಲಿ ಬಂದು ಸೋಲಿಸ್ತಾರೆ. ಯಾರದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ನೀನು ಕಾಮಕ್ರೋಧಗಳನ್ನು ಗೆಲ್ಲಲಿಕ್ಕಾಗದಿದ್ದಾಗ ಇವ್ರು ಯಾರು ಬೇಡ ಅಂತಂದ್ರು ಕಾಡಿಗೆ ಹೋದರೂ ನಿನ್ನನ್ನು ಸಮಸ್ಯೆಗೆ ಈಡು ಮಾಡ್ತಾರೆ. ಇವತ್ತಿನ ಭಾಷೆಯಲ್ಲಿ ಸುಲಭ ಇದನ್ನು ಹೇಳೋದು. ಟ್ರೇಸ್ ಮಾಡ್ತಾರೆ ಅಂತ ಅರ್ಥ. ಟ್ರೇಸ್ ಮಾಡ್ತಾರೆ, ಟ್ರ್ಯಾಕ್ ಮಾಡ್ತಾರೆ. ನಿನ್ನ ಕೈಯಲ್ಲಿ ಮೊಬೈಲ್ ಇದ್ದರೆ ಸಾಕು, ನಿನ್ನ ಲೊಕೇಶನ್ ಅವ್ರಿಗೆ ಗೊತ್ತಾಗ್ತದೆ. ನೀನು ಮನೆಯೊಳಗಿಲ್ಲ ಅಂತಂದ್ರೆ ಏನಂತೆ, ನೀನು ಎಲ್ಲಿದ್ದರೂ ನಿನ್ನ ಟ್ರೇಸ್ ಮಾಡ್ತಾರೆ. ಯಾಕೆ? ಅಷ್ಟು ಶಕ್ತಿ ಇದೆ ಅಂತ. ಮೊನ್ನೆ ಕಂಡಿಡಿದು ಈ ನೆಟ್ವರ್ಕಿಗೆ ಇಷ್ಟು ಶಕ್ತಿ ಇದೆ ಅಂದರೆ ಸೃಷ್ಟಿಕಾಲದಿಂದಿರುವ ಕಾಮಕ್ರೋಧದ ನೆಟ್ವರ್ಕಿಗೆ ಎಷ್ಟು ಶಕ್ತಿ ಇರಬೇಡ. ಟ್ರ್ಯಾಕ್ ಹಿಮ್. ಒಬ್ಬೊಬ್ಬ ವ್ಯಕ್ತಿ, ಇದು ಹೆಣ್ಣು ಸರಿ, ಇದು ಗಂಡು ಸರಿ, ಅವಳು ಎಲ್ಲೇ ಇರಲಿ, ಅವನು ಎಲ್ಲೇ ಇರಲಿ, ಅವನ ಹಿಂದೆ ಬಂದೇ ಬರ್ತದೆ, ಅವನನ್ನು ಟ್ರ್ಯಾಕ್ ಮಾಡೇ ಮಾಡ್ತದೆ, ತನ್ನ ಬೇಡಿಯನ್ನು ಹಾಕಿ ಅವನನ್ನು ಬಂಧಿಸ್ತದೆ. ಆ ಕಾಮ, ಆ ಕ್ರೋಧ, ಆ ಲೋಭ, ಆ ಮೋಹ, ಆ ಮದಮಾತ್ಸರ್ಯಗಳನ್ನು ಇಷ್ಟು ವಿಚಿತ್ರ ಇದ್ದಾವವು. ಈಗೆಲ್ಲ ಅದಕ್ಕೆ ನಾನು ಹೆಸರು ಹೇಳ್ತಿರ್ತೀನಿ. ಇವು ಯಾವುದೂ ಹ್ಯಾಕ್ ಮಾಡಲ್ಲ, ಅಷ್ಟು ಹ್ಯಾಕ್ ಮಾಡ್ತಾವಂಥವೆಲ್ಲ ನಮ್ಮನ್ನು.
ಜೀವನದೊಳಗೆ ನಿಮ್ಮ ಮೊಬೈಲ್ ಎಂದೂ ಅಷ್ಟು ಹ್ಯಾಕ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೊಬೈಲ್ ಸೆಟ್ಟು ಒಬ್ಬ ಸಣ್ಣ ಅಂಗಡಿಯವನು ಹೋಗಿ ಹಿಂಗೆ ಕೊಟ್ಟು ಕೂಡಲೇ 2 ನಿಮಿಷದಲ್ಲಿ ಸ್ವಿಚ್ ಆಫ್ ಮಾಡಿ ಸರಿ ಮಾಡಿ ಕೊಟ್ಬಿಡ್ತಾನೆ. ಅಪ್ಡೇಟ್ ಆಯಿತು ಅಂತಾನೆ ಮತ್ತೆ ವಿತಿನ್ 5 ಮಿನಿಟ್ಸ್ ತಡೀರಿ ನಿಮ್ಗೆ ಅಪ್ಡೇಟ್ ಮಾಡಿ ಕೊಟ್ಬಿಡ್ತೇನೆ, ಹೊಸ ಮೊಬೈಲು, ಕಾಂಟ್ಯಾಕ್ಟು ಎಲ್ಲ ಕೊಟ್ಬಿಡ್ತಾನೆ. ಅಷ್ಟೇ, ಅದರಲ್ಲಿ ಏನು ಉಳಿದಿಲ್ಲ. ಆದರೆ ಕಾಮ ಇದ್ದಾನಲ್ಲ, ಕ್ರೋಧ ಇದ್ದಾನಲ್ಲ, ಲೋಭ ಇದ್ದಾನೆ, ಮದ ಮಾತ್ಸರ್ಯ ಇದ್ದಾನಲ್ಲ, ಅವ್ರು ಎಷ್ಟು ಹ್ಯಾಕ್ ಮಾಡ್ತಾರೆ ಅಂದರೆ ನಮ್ಮನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಪ್ಡೇಟ್ ವರ್ಷನ್ನೇ ಬಂದಿಲ್ಲ, ಅಪ್ಡೇಟ್ ವರ್ಷನ್ ಬಂದೇ ಇಲ್ಲ. ಇಲ್ಲಿ ಬರದೇ ಇದ್ಮೇಲೆ ಅದು ಹ್ಯಾಕ್ ಆಯಿತು ಅಂದರೆ ಮುಗೀತು. ತಿನ್ನೋನು ತಿನ್ನಲೇಬೇಕು ಅಂತಾನೆ, ನೋಡೋನು ನೋಡಲೇಬೇಕು ಅಂತಾನೆ, ಕುಡಿಯೋನು ಕುಡಿಲೇಬೇಕು ಅಂತಾನೆ. ಛೇ 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 ಛೇ. ಜಹಿ ಶತ್ರುಂ ಮಹಾಬಾಹು ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ದುಷ್ಪೂರಃ ಅನಲಃ ಕಾಮಃ. ಇದೆಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವ ಮಾತುಗಳು. ಅವನು ನಿನ್ನನ್ನು ಟ್ರ್ಯಾಕ್ ಮಾಡ್ತಾನೆ. ಅವುಗಳನ್ನು ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಪುರಾಣಗಳು, ಶಾಸ್ತ್ರಗಳು ಹೆಣ್ಣು, ಹೊನ್ನು, ಮಣ್ಣು ಇವುಗಳನ್ನೆಲ್ಲ ಅವುಗಳ ಅಧಿಷ್ಠಾನ ಅಂತ ಮಾಡಿ ಅವುಗಳು ಬಂಧಕ ಅಂತ ಹೇಳಿದ್ದಾರೆ ಹೊರತು ಹೆಣ್ಣನ್ನು ನಿಲ್ಲಿಸೋ ಉದ್ದೇಶ ಶಾಸ್ತ್ರಗಳಿಗಿಲ್ಲ. ಕಾಮಕ್ರೋಧಗಳನ್ನು ಗೆಲ್ಲಬೇಕು ಅನ್ನೋದು ಉದ್ದೇಶ, ಅದನ್ನು ತಿಳಿಸ್ಬೇಕು. ಇದು ನೋಡಿ, ಜೀವನದೊಳಗೆ ಮನುಷ್ಯನಿಗೆ ಹಾಗಾದರೆ ಕಾಮಕ್ರೋಧ ಗೆಲ್ಲಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಹೇಳಿದಾರಪ್ಪ ಪ್ರಿಯವ್ರತ. ನೀನು ಅದನ್ನೇ ಪರಿತ್ಯಜಿಸ್ತೇನೆ ಅಂತಂತ ಇದ್ದಿ, ಹೆಂಡತಿನ ಬೇಡ, ಮಕ್ಕಳು ಬೇಡ, ರಾಜ್ಯದ ಬೇಡ ಅಂತಿದ್ದಿ. ಇದು ತಪ್ಪಾಗ್ತದೆ ಅಂತ, ಇದು ತಪ್ಪಾಗ್ತದೆ ಅಂತ ಬ್ರಹ್ಮದೇವರು ಉಪದೇಶ ಮಾಡಿದರು. ಹಾಗಾದರೆ ಹೇಗೆ ತಿಳ್ಕೊಳ್ಬೇಕು ಬ್ರಹ್ಮನ ಉಪದೇಶವನ್ನು? ಬ್ರಹ್ಮನ ಉಪದೇಶದ ಸಾರ ಏನು? ಇದನ್ನೂ ಸ್ಪಷ್ಟಪಡಿಸ್ತಾರೆ ಹಿರಿಯರು. ವಿವಾಹ ಮಾಡ್ಕೊಳ್ಳೋದ್ರಿಂದ ಭಗವಂತ ಸಿಗಲ್ಲ ಅಂದ್ಕೊಳ್ಬೇಡ, ಮಕ್ಕಳನ್ನು ಪಡೆದ್ರೆ ಭಗವಂತ ಸಿಗಲ್ಲ ಅಂತ ಅಂದ್ಕೊಳ್ಬೇಡ. ತಪ್ಪು ಕಲ್ಪನೆ, ಎಲ್ಲ ಕಡೆಯಲ್ಲಿ ತಪ್ಪು ಕಲ್ಪನೆ ಸೇರಿಕೊಂಡಿದೆ, ಭ್ರಮೆ. ಅದಕ್ಕೆ ಅವರು ಸ್ಪಷ್ಟಪಡಿಸ್ತಾರೆ ಬ್ರಹ್ಮದೇವರು, ಮನುಷ್ಯನಿಗೆ ಸತ್ಕಾಮ ಬೇಕು, ಸದ್ವಿಚಾರಗಳು ಬೇಕು. ವಿವಾಹ ಮಾಡಿಕೊಂಡ್ರೆ ತೊಡಕು ಅಂತ ಭಾವಿಸಬಾರ್ದು, ಮಕ್ಕಳನ್ನು ಪಡೆದ್ರೆ ತೊಡಕು ಅಂತ ಭಾವಿಸೋದಲ್ಲ. ಅದು ಸತ್ಪ್ರಜೆ, ಸತ್ಸಂತಾನ, ಸತ್ಕಾಮ ಅದನ್ನು ಅನುವು ಮಾಡ್ತದೆ. ಅದಕ್ಕೆ ಅಲ್ವೇ ಬ್ರಹ್ಮದೇವರು ನಿನಗೆ ಯಾವುದು ನಿಷಿದ್ಧವೋ ಅದನ್ನು ಮಾಡಬೇಡ ಅಂತಂತಾರೆ. ನಿಷಿದ್ಧ ಕಾಮನೆಯನ್ನು ಬೇಡ ಅಂತ ಶಾಸ್ತ್ರಗಳು ಹೇಳ್ತಾವೆ. ಇತ್ತೀಚೆಗೇನಾಗಿದೆ, ಎರಡು ಕನ್ಫ್ಯೂಸ್ ಆಗಿಬಿಟ್ಟಿದೆ. ಪುರಾಣಗಳು ತುಂಬ ಆಗಿದ್ದಾವೆ, ಚಾನಲ್ಗಳು ಭಾಳ ಆಗಿದ್ದಾವೆ. ಇದಮಿತ್ತಮ್ಮಂಥ ನಿರ್ಣಯವನ್ನು ಮಾಡಿ ಸರಳವಾಗಿ ಅವನ ಮನಸ್ಸಿಗೆ ಮುಟ್ಟುವಂತೆ ಹೇಳುವವರು ಕಡಿಮೆ ಆದರು. ಅಂದರೆ ಕೇರ್ ಟೇಕಿಂಗ್ ಇವತ್ತಿನ ಯುವ ಸಮಾಜ ಈ ವಿಷಯದೊಳಗೆ ಏನೇನೋ ಗೊಂದಲಗಳನ್ನು ಮಾಡಿಕೊಂಡು ಸರಿಯಾಗಿ ಅವರಿಗೆ ಅವರ ಮಟ್ಟಕ್ಕೆ ಇಳಿದು ಹೇಳದೇ ಇದ್ದಾಗ ಎಲ್ಲ ಒಬ್ಬ ಕುರುಡನ ಕೈ ಇನ್ನೊಬ್ಬ ಕುರುಡನ ಕೈ ಮತ್ತೊಬ್ಬ ಕುರುಡ ಹಿಡಿದು ಹೋದಾಗ ಆಗಿದೆ ಎಲ್ಲ ಕಡೆ. ಅಂಧೇನೈವ ನಿಯಮಾನ ಯಥಾಂಧ. ಇದು ಎಲ್ಲರನ್ನು ದಾರಿ ತಪ್ಪಿಸ್ತಾ ಇದೆ. ಪುರಾಣಗಳು ಹೇಳಿದ ರಸವತ್ತಾದ ಮಾತುಗಳನ್ನು ಅರ್ಥೈಸ್ಕೊಂಡ್ರೆ ಎಷ್ಟು ಕ್ಷೇಮದಿಂದ ಇರಬಲ್ಲ. ಅವ ದೂರ್ತಾ ಇದ್ದಾನೆ. ಅಮ್ಮ ನಿನ್ನ ಜೊತೆಗೆ ಎಲ್ಲೋ ಭಾಗವತ ಪುರಾಣಕ್ಕೆ ಕೂತ್ಕೊಂಡ್ಬಿಟ್ರೆ ಇದ್ದದ್ದು ಖುಷಿನೂ ಕಳ್ಕೊಂಡ್ಬಿಡ್ತೀನಿ, ಅದಕ್ಕೆ ಬರಲ್ಲ ಅಂತನ್ನೋರಾಗಿದ್ದಾರೆ ಈಗ. ಯಾಕೆಂದರೆ ಪುರಾಣದವರು ಹಾಗೆ ಹೇಳ್ತಾರೆ, ಎಲ್ಲ ಬಿಡು ಅಂತ ಹೇಳ್ತಾರೆ, ನೋಡಬೇಡ ಅಂತ ಹೇಳ್ತಾರೆ, ಮಾಡಬೇಡ ಅಂತ ಹೇಳ್ತಾರೆ. ಒಟ್ಟು ಅವನ ಮನಸ್ಸಿಗೆ ಯಾವುದು ಬೇಡ ಅಂದರೆ ಆಗ್ತಾನೆ ಚಿಗುರು ಹೊಡೆದು ಕಣ್ಣು ತೆಗೆದು ಸಮಾಜದಲ್ಲಿ ಒಂದು 4 ಒಳ್ಳೆ ಬಟ್ಟೆ ಹಾಕ್ಕೊಂಡು 4 ಜೊತೆ ನಡ್ಕೊಂಡು ನಲಿದುಕೊಂಡು ಮಾತಾಡುವ ಯುವತಿಯರಿಗೆ ನಿಮ್ಮ ಈ ಪುರಾಣದ ಇಂಟರ್ಪ್ರಿಟೇಷನ್ಸು ಹೇಗೆ ಮಾಡೋ ಹಾಗೆ ಆಗ್ತಾ ಇದೆ ಅಂತಂದರೆ, ನಿಮ್ಮಲ್ಲಿ ಕೊರತೆ ಇದೆಯೋ ಏನೂ ಗೊತ್ತಿಲ್ಲದ ಹಸುಳೆಯಲ್ಲಿ ಕೊರತೆ ಇದೆಯೋ ಯೋಚನೆ ಮಾಡಬೇಕಲ್ಲ. ಥಿಂಕ್ ಮಾಡಬೇಕು ನಾವು ಇದನ್ನು. ಯಾಕೆ ಬೇಡ ಅಂತಿದ್ದಾನೆ? ಹಾಗಾದರೆ ಅವನನ್ನು ಯಾವುದೋ ಒಂದು ಶಕ್ತಿ ಎಳಿತಾ ಇದೆಯಲ್ಲ. ಅದು ರಾತ್ರಿ ಇಡೀ ಲೈಟ್ ಹಾಕ್ಕೊಂಡು ಏನು ಸೌಂಡ್ ಸಿಸ್ಟಮ್ ಹಾಕ್ಕೊಂಡು ಕುಣಿತಾ ಅದು ಎಳಿತಾ ಇದೆ. ಇಷ್ಟು ದೊಡ್ಡ ಶಕ್ತಿ ಅಂತೀರಿ, ಮೋಕ್ಷ ಅಂತೀರಿ, ದೇವರು ಅಂತೀರಿ, ದೇವತೆಗಳು ಅಂತೀರಿ, ಇದು ಎಳಿತಾ ಇಲ್ಲ.
ಅಂದರೆ ಯಾರಲ್ಲಿ ಕೊರತೆ ಇದೆ? ಇದು ಇಂಟರ್ಪ್ರಿಟೇಷನ್ ಕೊರತೆನಾ ಅಥವಾ ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಕಲ್ಲ ನಾವೆಲ್ಲ? ಭಾಗವತ ಪುರಾಣಗಳು ಮನುಷ್ಯನ ಸುಖವನ್ನು ಕಿತ್ಕೊಳ್ಳಿಕ್ಕೆ ಹೊರಟದ್ದಲ್ಲ, ಮನುಷ್ಯನ ಭೋಗವನ್ನು ಕಿತ್ಕೊಳ್ಳಿಕ್ಕೆ ಹೊರಟದ್ದು ಪುರಾಣಗಳಲ್ಲ. ಈಗಿರುವ ಸಹಜ ಸ್ಥಿತಿಯನ್ನು ವಿಕೃತಗೊಳಿಸ್ಲಿಕ್ಕೆ ಹೊರಟದ್ದು ಭಾಗವತ ಅಲ್ಲ. ಸಹಜ ಸ್ಥಿತಿಯನ್ನು ಮತ್ತಷ್ಟು ಸಹಜ ಮಾಡ್ಕೊ ಅಂತ ಹೇಳಲಿಕ್ಕೆ ಹೊರಟದ್ದು ಭಾಗವತನೋ? ಅಂಥ ರಮಣೀಯವಾದ ಪುರಾಣ. ಇಲ್ಲದೇ ಇದ್ದರೆ ಬ್ರಹ್ಮದೇವರು ಮದುವೆ ಮಾಡ್ಕೋ, ಮಕ್ಕಳನ್ನು ಪಡಿ ಅಂತ ಯಾಕೆ ಹೇಳ್ತಿದ್ರು? ಅಧಿಕಾರ ವಹಿಸ್ಕೊ ಅಂತ ಯಾಕೆ ಹೇಳ್ತಿದ್ರು? ಧ್ರುವಕುಮಾರನಂತಹ ಭಗವದ್ಭಕ್ತನಿಗೆ ಸಿಂಹಾಸನವನ್ನು ಕೊಟ್ಟು 36,000 ವರ್ಷ ಭೂಮಿಯನ್ನು ಆಳಿ ಭೋಗವನ್ನು ನಡೆಸಿ ಬಾ ಅಂತ ಯಾಕೆ ಹೇಳ್ತಿದ್ರು? ಯಾಕೆ ಹೇಳ್ತಿದ್ರು? ಯಾರನ್ನು ಭೋಗದಿಂದ ವಂಚನೆ ಮಾಡ್ತಾ ಇದೆ? ಇದೆಲ್ಲ ಭಾಗವತ ಪುರಾಣವನ್ನು ಕೃತ್ರಿಮವಾಗಿ ನಾವು ಯೋಚಿಸಿ ನಮ್ಮ ಬುದ್ಧಿಯಲ್ಲಿದ್ದದನ್ನು ಅಲ್ಲಿ ತುರುಕಲಿಕ್ಕೆ ಹೋದರೆ ಸಮಾಜವನ್ನು ಯಾವ ದಾರಿ ಕರ್ಕೊಂಡು ಹೋದಾಗಾಯಿತು ಹೇಳಿ. 36,000 ವರ್ಷವನ್ನು ಧ್ರುವಕುಮಾರನಿಗೆ ಭಗವಂತ ಭೂಮಿಯನ್ನು ಭೋಗಿಸಿ ಬಾ ಅಂತ ಹೇಳ್ತಾನಂತೆ. ಅಂದರೆ ಎಷ್ಟು ಯೋಚನೆ ಮಾಡಿ, 1 2 ಸಮೃದ್ಧ ಸುಖವನ್ನು ಅನುಭವಿಸಪ್ಪ, ಅಷ್ಟರ ಮಧ್ಯದೊಳಗೆ ನಾನೊಬ್ಬ ಇದ್ದೇನೆ ಅಂತ ಎಚ್ಚರಿಕೆ ಇರಲಿ ಅಂತಂತಾನೆ. ಹಾಗಾಗಿ ಪುರಾಣಗಳನ್ನು ಅಕ್ಷರಶಃ ಮನುಷ್ಯ ಆಳವಾಗಿ ಅಧ್ಯಯನ ಮಾಡಿ ನೋಡಿದರೆ, ಯುಕ್ತಿಯುಕ್ತವಾಗಿ ಲಾಜಿಕಲಿ ಥಿಂಕ್ ಮಾಡಿದರೆ, ಇದು ನಮಗೆ ಇದ್ದ ಸುಖವನ್ನು ಇಮ್ಮಡಿ ಮಾಡಿಕೊಡ್ಲಿಕ್ಕಿದೆ ಹೊರತು ಇದ್ದ ದುಃಖವನ್ನು ಕಳೀಲಿಕ್ಕಿದೆ ಹೊರತು ಕಸಿದುಕೊಳ್ಳಿಕ್ಕೆ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳ್ರಿ. ಇದೇ ದೊಡ್ಡ ಕ್ಷೇಮ ಅಂತ ಅರ್ಥ. ಇದೇ ಕ್ಷೇಮ ಅಂತಂದರೆ ಇಂಥ ಕ್ಷೇಮಕ್ಕಿಂತ ಒಂದೊಂದು ಯಾವುದಿದೆ? ಇನ್ನು ಮುಂದುವರೆದ ಭಾಗವನ್ನು ಮತ್ತೆ ಸಾಯಂಕಾಲದ ಸಮಯದಲ್ಲಿ ಇದೇ ಯೋಗ, ಇದೇ ಕ್ಷೇಮದೊಂದಿಗೆ ಭಾಗವತದಲ್ಲಿ ಬಂದ ಪಾತ್ರಗಳ ಆ ಕಥೆಗಳ ಸಾಧ್ಯವಾದಷ್ಟು ವಿವರಣೆ ಕೊಡೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಹಾಂ.